ಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ. ಬ್ರಹ್ಮಲಕ್ಷಣ ಏನಂತ ಹೇಳಿದಿರಿ? ಜನ್ಮಾದ್ಯಸ್ಯ ಯತಃ. ಯಾವುದಕ್ಕೆ ಅಂದರೆ ಅರ್ಥ ಏನದಕ್ಕೆ? ಸರ್ವಕರ್ತೃತ್ವ ಅಂತ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಅಂತ ಅರ್ಥ ಹೇಳಿದಿರಿ. ಆಯಿತು. ಅದಕ್ಕೇನು ಹೇಳಬೇಕು ನೀವೀಗ? ಕಾರಣವಾಕ್ಯಾನಾಮೇವ ಪ್ರತಿಜ್ಞಾತಃ ಸಮನ್ವಯ. ಜನ್ಮಾದ್ಯಸ್ಯ ಯತಃ ಓಂ ಅಂತ ಹೇಳಿದ ಮೇಲೆ ಬ್ರಹ್ಮ ಜಗತ್ಕಾರಣ ಸರ್ವಕಾರಣ ಅಂತ ಹೇಳಿದ ಮೇಲೆ ಈ ವೇದವಾಕ್ಯಗಳನ್ನೇ ಸಮನ್ವಯ ಮಾಡಬೇಕು. ಕರೆಕ್ಟು. ಯಾವ ವೇದವಾಕ್ಯಗಳನ್ನು? ಜಗತ್ಕಾರಣತ್ವ ಹೇಳ್ತಕ್ಕಂಥ ವಾಕ್ಯಗಳು ಬೇರೆ ದೇವತೆಗಳೇನೋ ಸಂಬಂಧಪಟ್ಟಂತೆ ಬಂದಿದ್ದರೆ ಅದು ವಿಷ್ಣುವಿನ ಸಮನ್ವಯ ಮಾಡಬೇಕು. ಅದು ಸರಿಯಾದದ್ದು. ಅದನ್ನು ಬಿಟ್ಟು ಸಯವ ಉತ್ತರೋತ್ತರ ಪ್ರಪಂಚನೀಯ ಸ್ವತ್ತು ಸಮನ್ವಯಾತ್ ಅಂತ ಹೇಳಿದರೆ ಅಷ್ಟಕ್ಕೆ ನೀವು ಅನ್ವಯ ಮಾಡಬೇಕು. ಅದನ್ನೇ ಮುಂದೆ ಹೇಳಬೇಕು. ಅದನ್ನು ಬಿಟ್ಟುಬಿಟ್ಟು ಮತ್ತು ಅಶೇಷ ವೈದಿಕ ಶಬ್ದ ಸಮನ್ವಯ ಇತ್ಯತ ಉಕ್ತಂ. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಪ್ರಶ್ನೆ ಇರೋದು ವಿಷ್ಣುವಿನ ಲಕ್ಷಣ ಜಿಜ್ಞಾಸೆ ಮಾಡಬೇಕು. ಒಂದು ಲಕ್ಷಣ ಏನು? ಬ್ರಹ್ಮ ಏನು ಮಾಡ್ತಾನೆ? ಸರ್ವಕರ್ತೃವಾಗಿದ್ದಾನೆ. ಸರ್ವಕರ್ತೃವಾಗಿದ್ದಾನೆ ಅವನು ಅಂತ ಹೇಳಿದ ಮೇಲೆ ವೇದಗಳಲ್ಲಿ ಏಕೋ ರುದ್ರೋ ಇತ್ಯಾದಿ ಮಾತುಗಳಲ್ಲಿ ಬೇರೆಯವರು ಸರ್ವಕರ್ತೃಗಳು ಕಾಣಿಸ್ತಾ ಇದೆ. ಅದಲ್ಲ, ವಿಷ್ಣುವೇ ಸರ್ವಕರ್ತ ಅಂತ ಹೇಳಬೇಕು. ಅದು ಸಮನ್ವಯ ಎಂಬ ಸೂತ್ರಕ್ಕೆ ಅರ್ಥ. ಅದನ್ನು ಬಿಟ್ಬಿಟ್ಟು ಸರ್ವಶಬ್ದ ಸಮನ್ವಯ ಯಾಕೆ ಮಾಡ್ತಾ ಇದ್ದೀರಿ ನೀವೀಗ ಅಂತ ಪ್ರಶ್ನೆ. ಗೊತ್ತಾಯ್ತಾ? ಅದು ಇರ್ಲೆವೆಂಟ್. ಅದು ಜಗತ್ಕಾರಣ ಯಾರು ಅಂತ ಪ್ರಶ್ನೆ ಬಂದಾಗ ಜಗತ್ಕಾರಣತ್ವವನ್ನು ವಿಷ್ಣುವಿಗೆ ಬಿಟ್ಟು ಬೇರೆಯವರು ಹೇಳ್ತಕ್ಕಂಥ ವಾಕ್ಯಗಳನ್ನು ವಿಷ್ಣುವಿನಲ್ಲೇ ಸಮನ್ವಯ ಮಾಡ್ತಕ್ಕಂಥದ್ದು ಪ್ರಸಕ್ತವಾದ ವಿಚಾರ. ಅದನ್ನು ಬಿಟ್ಟು ನತು ಅಶೇಷ ವೈದಿಕ ಶಬ್ದ ಸಮನ್ವಯ, ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳುತ್ತೆ ಅಂತ ಯಾಕೆ ಹೇಳಬೇಕು ನೀವೀಗ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಸರ್ವಗುಣತ್ವತಃ ಇತಿ. ಸರ್ವೇ ಗುಣ ಯಸ್ಯ ತಸ್ಯ ಭಾವಃ ತಸ್ಮೈ. ಸರ್ವೇ ಗುಣಾಃ ಯಸ್ಯ ಸಹ ಸರ್ವಗುಣಃ ತಸ್ಯ ಭಾವಃ ಸರ್ವಗುಣತ್ವಂ ತಸ್ಮಾತ್ ಸರ್ವಗುಣತ್ವತಃ. ಇಷ್ಟರ್ಥ ಬರಬೇಕು. ಆದ್ಯಾದಿಭ್ಯ ಉಪಸಂಖ್ಯಾನಮಿತಿ ತಸಿಹಿ ಗುಣತ್ವತಃ. ಗುಣತ್ವತಃ ತಹ ಎಂಬುದು ತಸಿ, ತಸ್ ಪ್ರತ್ಯಯ ಅಂತ ಅರ್ಥ. ತಸಿ ಅಂದರೆ ಯಾತಕ್ಕೆ ಬಂತು ತಸಿ ಅಂತ ಕೇಳಿದರೆ ಆದ್ಯಾದಿಭ್ಯ ಉಪಸಂಖ್ಯಾನಂ ಅನ್ನೋ ಸೂತ್ರದಿಂದ ಬಂದಿದೆ. ಬ್ರಹ್ಮಶಬ್ದೋಕ್ತ ಸರ್ವಗುಣಪೂರ್ಣತ್ವಾರ್ಥಮಿತ್ಯರ್ಥ ತಥಾ ಚ ವಕ್ಷ್ಯತಿ ಅತೋನಂತಗುಣೋ ಯಚ್ಛಬ್ದ ಯೋಗವೃತ್ತಯ ಇತಿ ಉಕ್ತಂಚ ಅನುಭಾಷ್ಯೆ. ಈ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಬಿಟ್ರೆ ಉತ್ತರ ಅರ್ಥ ಆಗುತ್ತೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ನೋದನ್ನು ಅಷ್ಟೇ ಸಮನ್ವಯ ಮಾಡೋಕ್ಕೆ ಹೊರಟಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪದ ಇದೆ. ಅಲ್ಲಿ ಬ್ರಹ್ಮ ಅಂದರೆ ಯಾರು? ಗುಣಪೂರ್ಣ. ಅವನೇನು ಮಾಡ್ತಾನೆ? ಸರ್ವಕರ್ತೃವಾಗಿದ್ದಾನೆ. ಸೊ ಗುಣಪೂರ್ಣತ್ವನೂ ಸಮನ್ವಯ ಮಾಡಬೇಕು, ಸರ್ವಕರ್ತತ್ವನೂ ಸಮನ್ವಯ ಮಾಡಬೇಕು. ಸರ್ವಗುಣಪೂರ್ಣತ್ವ ಸಮನ್ವಯ ಮಾಡಬೇಕಾದ್ರೆ ಸರ್ವಶಬ್ದನೂ ಸಮನ್ವಯ ಮಾಡಬೇಕು. ಅರ್ಥ ಆಯ್ತಾ? ಈಗ ಇಲ್ಲಿ ಹೋರಿ ಏನೋ ಮಾಡಬೇಕು ಏನೋ ಹೇಳಿದಾಗ್ತೈತಿ. ಸರಿಯಾಗಿ ಹೇಳಿದ್ದಾರೆ. ಅಲ್ಲಿ ಒಂದೇ ಗಮನಿಸ್ಬಿಟ್ಟಿದ್ದೆ, ಇನ್ನೊಂದು ಗಮನಿಸಿಲ್ಲ ನೀನೀಗ. ಬ್ರಹ್ಮಶಬ್ದ ಇದೆ. ಅಥಾತೋ ಬ್ರಹ್ಮಶಬ್ದ ಬ್ರಹ್ಮ ಜಿಜ್ಞಾಸ ಅಂತಿದ್ದಾಗ ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ಎಷ್ಟು ಗುಣಪೂರ್ಣ? ಸರ್ವಗುಣಪೂರ್ಣ. ಸರ್ವಗುಣಪೂರ್ಣ ಅಂದರೆ ಸರ್ವಶಬ್ದನ ಸಮನ್ವಯ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಹೋರ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಪ್ರಶ್ನೆ ಕೇಳೋದು ಅಂದ್ರೆ ಹೀಗೆ ಪರೀಕ್ಷೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಎಲ್ಲ ವರ್ಕ್ ಎಕ್ಸಾಂಪಲ್ಸ್ ಇವೆಲ್ಲ ಪ್ರಶ್ನೆ ಕೇಳ್ತಾರೆ. ಅವಾಗ ಗೊತ್ತಿಲ್ಲ ಅಂದ್ಬಿಟ್ರೆ ಓದಿಲ್ಲ ಅಂತ ಅರ್ಥ. ತಕ್ಷಣ ಉತ್ತರ ಕೊಟ್ಬಿಟ್ರೆ ಬ್ರಹ್ಮಶಬ್ದದ ಅರ್ಥವಾದ ಬ್ರಹ್ಮಶಬ್ದೋಕ್ತ ಗುಣಪೂರ್ಣತ್ವಾರ್ಥಮಿತ್ಯರ್ಥ ತಥಾ ಚ ವಕ್ಷ್ಯತಿ. ಅಥೋ ಇಲ್ಲಿ ತಸಿ ಬಂದಿದ್ದಕ್ಕೆ ಅರ್ಥ ಹೇಳಿದರು. ಅಂದರೆ ಗುಣಪೂರ್ಣತ್ವ ಸಮರ್ಥನೆಗೆ ಬ್ರಹ್ಮಶಬ್ದ ಪ್ರತಿಪಾದಿತವಾದಂಥ ಗುಣಶಬ್ದಗಳೇನಿವೆ ಅವಿಷ್ಟು ಕೂಡ ಅಥೋ ಅನಂತಗುಣೋ ಯಚ್ಛಬ್ದ ಯೋಗವೃತ್ತಯ, ಎಲ್ಲ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಯಾವ ವೃತ್ತಿ? ಯೋಗ ವೃತ್ತಿಯಿಂದ ಹೇಳ್ತಾ ಇವೆ. ಅದಕ್ಕೆ ವಿಶೇಷ ಅರ್ಥ ಮುಂದೆ ಹೇಳ್ತಾರೆ. ಉಕ್ತಂಚ ಅನುಭಾಷ್ಯೆ. ಇದು ಅಣುಭಾಷ್ಯ, ಅದು ಅನುಭಾಷ್ಯ, ಅನುವ್ಯಾಖ್ಯಾನ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣ ಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂಲಂ ಯತಸ್ತತಃ ಅನ್ವಯ ಸರ್ವಶಬ್ದಾನಾಂ ಗುಣ ಸರ್ವಸ್ವ ವೇದಕಃ ಇತಿ. ಇದು ಆಚಾರ್ಯ ಕೊಟ್ಟ ಕಾರಣ ಎಂಬುದನ್ನು ಅನುವ್ಯಾಖ್ಯಾನದಿಂದ ಕೋಟ್ ಮಾಡ್ತಾರೆ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ. ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಿಂದ ಪರಮಾತ್ಮನ ಸರ್ವಗುಣಪೂರ್ಣತ್ವ, ಸರ್ವಕರ್ತ ಅಂದಮೇಲೆ ಸರ್ವಗುಣಪೂರ್ಣ ಆಗಿರಬೇಕು. ಬ್ರಹ್ಮಶಬ್ದಕ್ಕರ್ಥ ಗುಣಪೂರ್ಣ. ಆಮೇಲೆ ಸರ್ವಕರ್ತೃತ್ವ ಮಾಡಬೇಕಾದ್ರೆ ಸರ್ವಗುಣ ಇರಬೇಕು. ಎಲ್ಲ ಮಾಡ್ತಾನೆ, ಎಲ್ಲ ಗೊತ್ತಿರಬೇಕು ಅವನಿಗೆ. ಎಲ್ಲ ಗೊತ್ತಿಲ್ಲದೆ ಹೋದರೆ ಎಲ್ಲ ಹೆಂಗೆ ಮಾಡ್ತಾನೆ? ಎಲ್ಲ ಗೊತ್ತಿರಬೇಕಾದ್ರೆ ಎಲ್ಲ ಗುಣಗಳಲ್ಲಿ ಇರಬೇಕು. ಎಲ್ಲ ಗುಣಪೂರ್ಣತ್ವವನ್ನು ಅದಕ್ಕೋಸ್ಕರ ಹೇಳಬೇಕಾಗಿದೆ. ಅರ್ಥ ಆಯ್ತಾ? ಎಲೆಕ್ಟ್ರಿಷಿಯನ್ ಅದು ಗೊತ್ತಿದ್ರೆ ಸಾಕು, ಮೇಸನಿಗೆ ಅಷ್ಟು ಗೊತ್ತಿದ್ರೆ ಸಾಕು. ಎಲ್ಲ ಇದನ್ನೇ ಮಾಡೋನಿಗೆ ಏನು ಗೊತ್ತಿರಬೇಕು? ಎಂಟರ್ ಅದೆಲ್ಲ ಗೊತ್ತಿರಬೇಕು.
ಒಂದೊಂದೇ ಅವನು ಕಾರ್ಯವ್ಯಾಪ್ತಿ ಜಾಸ್ತಿ ಆಗ್ತಾ ಹೋದಂತೆ ಅವನ ಕ್ವಾಲಿಫಿಕೇಶನ್ ಏನಾಗಬೇಕು, ಗುಣ ಅಂದ್ರೆ ಕ್ವಾಲಿಫಿಕೇಶನ್ ಏನಾಗ್ತಾ ಹೋಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು. ಸರ್ವಕಾಲಕ್ಕೂ ಸರ್ವರಿಗೂ ಸರ್ವವನ್ನು ಮಾಡ್ತಾನೆ ಅಂದರೆ ಏನಾಗಿರ್ಬೇಕು, ಅವನು ಸರ್ವಗುಣಪೂರ್ಣನೇ ಆಗಿರ್ಬೇಕು. ಸರ್ವಗುಣಪೂರ್ಣ ಸರ್ವಜ್ಞತ್ವನು ಸೇರಿಕೊಂಡಿದೆ. ಸರ್ವಗುಣ ಅಂಬೋದು ಬ್ರಾಡೆಸ್ಟ್ ಟರ್ಮ್, ಅದು ಗೊತ್ತಾ. ಸರ್ವಜ್ಞತ್ವ ಅಂಬೋದೇನೋ ಅದರೊಂದು ಭಾಗ. ಎಲ್ಲ ತಿಳಿದು ಎಲ್ಲ ಮಾಡಬೇಕಂತ ಏನಿಲ್ಲ, ಅಲ್ಲಿ ಎಲ್ಲ ಮಾಡೋ ಎಲ್ಲ ತಿಳಿದಿರಲೇಬೇಕು, ಅದಿರಬೇಕು. ಗೊತ್ತಿದ್ದ ಮಾತ್ರಕ್ಕೆ ಮಾಡಬೇಕು ಅಂತೇನು ನಿಯಮ ಇಲ್ಲ. ಆದರೆ ಸರ್ವಕರ್ತೃವಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಗುಣಪೂರ್ಣನಾಗಿದ್ದಾನೆ, ಇವೆಲ್ಲ ಲಿಂಕ್ ಇದು. ಆಗ ದೇವರನ್ನು ಹೇಗೆ ಅರ್ಥ ಮಾಡ್ಕೊತಾ ಹೋಗ್ಬೇಕು ನಾವು. ಇಲ್ಲಿ ಪ್ರಶ್ನೆ ಉತ್ತರ ಎಷ್ಟು ಮುಖ್ಯನೋ ನಮ್ಮ ಮನಸ್ಸಿಗೆ ಬರೋ ಆಕ್ಷೇಪಕ್ಕೆ ಸಮಾಧಾನ. ಆಗ ದೇವರಲ್ಲಿ ಭಕ್ತಿ ಏನಾಗುತ್ತಾಗ ಜಾಸ್ತಿ ದೃಢವಾದ ಭಕ್ತಿ ಬರುತ್ತೆ. ದೇವ್ರ ಲಕ್ಷಣ ಗಟ್ಟಿಯಾಗಿ ಕೊಡುತ್ತೆ. ಇದೆಲ್ಲ ಗೊತ್ತಿಲ್ಲದೆ ಏನು ಮಾಡ್ತಾರೆ, ಬೂದಿ ಕೊಟ್ಟರೆ ದೇವರು ಹೀಗೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಬೂದಿ ಕೊಟ್ಟರೆ ದೇವರು, ನಮ್ಮ ಕೆಲಸ ಮಾತ್ರ ಮಾಡಿ ಕೊಟ್ಟರೆ ದೇವರು, ಅದಲ್ಲ. ದೇವ್ರ ವ್ಯಾಪ್ತಿ ಎಷ್ಟು ದೊಡ್ಡದೊಂಬುದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕೆಲಸ ಏನು ಮಾಡಿಕೊಡೋದು ಪ್ರೈಮ್ ಮಿನಿಸ್ಟರೇ ಗೊತ್ತಾಯ್ತಾ. ನಾವು ಹೋಗಿ ಕೇಳಿದ್ವಿ ಮಾಡಿಕೊಡ್ಲಿಲ್ಲ ಅಂದ್ಮಾತ್ರ ಪ್ರೈಮ್ ಮಿನಿಸ್ಟರ್ ಏನೋ ಹೋಗೋದಿಲ್ಲ ಆ ಥರ, ಅರ್ಥ ಆಯ್ತಾ. ಅದು ದೇವ್ರು ನಮಗೆ ಏನು ಮಾಡದೆ ಹೋದರೂ ದೇವರೇನೆ, ಅರ್ಥ ಆಯ್ತಾ. ಎಲ್ಲ ಮಾಡ್ತಾನೆ, ಸರಿ ಮಾಡ್ತಾನೆ ಎಂಬುದು ಮುಂದಿನ ಪ್ರಶ್ನೆ. ಆದರೆ ದೇವರಾಗ್ಲಿಕ್ಕೆ ಏನು ಬೇಕು, ನಾವೇನು ತಿಳ್ಕೊಂಡಿದ್ದೇವೆ, ನಮ್ಮ ಕೆಲಸ ಮಾಡಿಕೊಟ್ರೆ ಮಾತ್ರ ದೇವರು, ಇದು ಅದೆಂತ ದೇವ್ರಿ ಅಂತ ಹೇಳೋದು. ಹಾಗೆಲ್ಲ ಹೇಳಬಾರ್ದು. ನಮ್ಮ ಕೆಲಸ ದೇವ್ರು ಮಾಡಿಕೊಡ್ಲಿಲ್ಲ ಅನ್ನೋದು ದೇವರೇ ಇಲ್ಲ ಅಂತಾಗಲಿ, ದೇವರಿಗೆ ಶಕ್ತಿ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ದೇವರಿಗೆ ಶಕ್ತಿ ಇಲ್ಲ ಅಲ್ಲ, ಅದು ಸ್ವೀಕಾರ ಮಾಡೋ ಭಕ್ತಿ ನಮ್ಮಲ್ಲಿಲ್ಲ. ಆದ್ದರಿಂದ ದೇವ್ರ ಪದಾರ್ಥ ದೊಡ್ಡ ರಕ್ಷಣೆ ಯಾಕೆ ತೊಗೊಳ್ಳಿಲ್ಲ ಅಂದರೆ ದುಡ್ಡಿಲ್ಲ ಅಂತಾನಂತೆ. ಅಷ್ಟು ಒಳ್ಳೆ ಪ್ರಾಪರ್ಟಿ ಯಾಕೆ ಬಿಟ್ಟರೆ ದುಡ್ಡಿಲ್ಲ, ಸಿಂಪಲ್ ಅದು, ಗೊತ್ತಾಯ್ತು. ಅದು ಪ್ರಾಪರ್ಟಿ ಬೆಲೆ ಇಲ್ಲ ಅಲ್ಲ, ಪ್ರಾಪರ್ಟಿ ಬೆಲೆ ಇದೆ, ಕೊಡೋದು ಶಕ್ತಿ ನನಗಿಲ್ಲ, ಅರ್ಥ ಆಯ್ತಾ. ದೇವರು ಭಾರಿ ದೊಡ್ಡವರು, ಆ ರೀತಿ ತಿಳ್ಕೊಳ್ಳೋ ಜಾಣತನ ಹೊರತು ನಮ್ಮ ಕೆಲಸ ಆಗಲಿಲ್ಲ ಅಂತ. ಒಂದೇನು ಗ್ರೇಪ್ ಸಾರ್ ಸವಾರ ಒಂದು ವಾಕ್ಯ ಇದೆಯಲ್ಲ, ತನಗೆ ಸಿಗಲಿಲ್ಲ ರಾಕ್ಷಿ ಹೊಡಿ ಅಂತ ಹೊರಟುಬಿಟ್ಟ. ತನಗೆ ಸಿಗಲಿಲ್ಲ, ಅದು ರಾಕ್ಷಿ ಹಣ್ಣಿ ಕತೆ ಗೊತ್ತಲ್ಲ, ತನಗೆ ಸಿಗಲಿಲ್ಲ, ಅದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರ ಬದಲು ಅದೇ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಟುಬಿಟ್ಟ ಅಷ್ಟೇ. ಹಾಗಲ್ಲ, ಅದೆಲ್ಲ ದೇವ್ರ ಗ್ರೇಪ್ ಸಾರ್ ಸವಾರ ಎಂಬ ಕಾನ್ಸೆಪ್ಟೇ ದೇವ್ರ ಬಗ್ಗೆ ಒಪ್ಪದೇ ಇರೋರೆಲ್ಲ ಹೇಳೋ ಮಾತದು. ಯಾರಿಗೆ ದೇವರಿಂದ ಕೆಲಸ ಆಗಿಲ್ಲ ಅನ್ನಿಸ್ತದೆ ಅದು ದೇವರನ್ನ ಬೆಲೆ ಶುರು ಮಾಡ್ತಾರೆ. ದೇವರೇ ಇಲ್ಲ, ದೇವರಿಗೆ ಗುಣಗಳಿಲ್ಲ, ದೇವರು ಭಾರಿ ನಿಷ್ಕರುಣಿ, ಭಾರಿ ಕ್ರೂರಿ, ಹೀಗೆಲ್ಲ ಆರೋಪ ಮಾಡ್ತಾರೆ. ಅದು ಇವರ ಶಕ್ತಿನೇ ಹೊರತು ದೇವರ ಶಕ್ತಿ ಅಲ್ಲ. ಉಕ್ತಂಚ ಅನುಭಾಷ್ಯೆ ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವಸ್ವ ಸಿದ್ಧೈ. ಗುಣಸರ್ವಸ್ವ ಅಂದ್ರೂ ಒಂದೇ, ಸರ್ವಗುಣಗಳು ಅಂದ್ರೂ ಒಂದೇ. ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ ಶಾಸ್ತ್ರಮೂಲಂ ಯತಸ್ತತಃ. ಶಾಸ್ತ್ರ ಮೂಲವಾಗಿ ಉತ್ತರ ಕೊಡಬೇಕಾದ್ರಿಂದಾಗೇನೆ ಶಾಸ್ತ್ರಯೋನಿತ್ವ ಅಂತಂದರು. ಆಮೇಲೆ ಸಂಶಯ ಪರಿಹಾರ ಮಾಡಲಿಕ್ಕೆ ಅನ್ವಯ ಸರ್ವಶಬ್ದಾನಾಂ ಗುಣಸರ್ವಸ್ವ ವೇದಕಃ. ಅನ್ವಯ ಎಂಡ್ಸ್ ಇನ್ ರಿಸಲ್ಟ್ಸ್ ಇನ್ ಗುಣಸರ್ವಸ್ವ ವೇದಕಃ. ಪರಮಾತ್ಮನ ಗುಣಸರ್ವಸ್ವವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದೆಯೇ ಹೊರತು ಬೇರೆ ಅಲ್ಲ. ಹೌದು, 3 ಸೂತ್ರ ಅಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸನ ಆಯಿತು, ಜನ್ಮಾದ್ಯಸ್ಯ ಆಯಿತು, ಶಾಸ್ತ್ರಯೋನಿತ್ವಾತ್ ಆಯಿತು, ಸತ್ತು ಸಮನ್ವಯ ಆಯಿತು, ಎಲ್ಲ ಬಂದೋಯ್ತು. ಅದಿಷ್ಟು ಕೂಡ ಏನದು ಚತುಸ್ಸೂತ್ರಿ. ಮೊದಲ 4 ಸೂತ್ರಗಳಿಗೂ ಕೂಡ ಒಟ್ಟರ್ಥ ಲಿಂಕ್ ಹೇಗಿದೆ ತೋರಿಸ್ತಾರೆ. ಏತತ್ ಪಾದಾರ್ಥಮಾಹ ಪ್ರಸಿದ್ಧ ಈ ರೀತಿ. ಪದಾರ್ಥ ಬೇರೆ, ಪಾದಾರ್ಥ ಬೇರೆ. ಪದಾರ್ಥ ಅಂದ್ರೇನು, ಒಂದು ಪದದ ಅರ್ಥ. ಇಲ್ಲಿ ಪಾದಾರ್ಥ ಅಂದ್ರೇನು, ಪಾದ ಪೂರ್ತಿ ಮೊದಲನೇ ಪಾದ 4 ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದ 4 ಪಾದಗಳಲ್ಲಿ ಮೊದಲನೇ ಪಾದಕ್ಕೆ ಏನರ್ಥ ಅಂದರೆ ಪ್ರಸಿದ್ಧೈರನ್ಯ ವಸ್ತುಷು ನಾಮಾತ್ಮಕೈ ಶಬ್ದೈರ್ವಿಶೇಷ. ಬೇರೆ ಬೇರೆ ವಸ್ತು ಪದಾರ್ಥಗಳಲ್ಲಿ ಪ್ರಸಿದ್ಧವಾದಂತಹ ನಾಮಾತ್ಮಕ ಶಬ್ದಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಿದ್ಧ ಎಂಬ ಶಬ್ದದಿಂದನೇ ನಾಮನ ಅರ್ಥನೂ ಬರುತ್ತೆ ಅಂತ ಅರ್ಥ. ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯುಕ್ತಂ ತದ್ಬ್ರಹ್ಮ ಇತಿ ಉಕ್ತ ಜಿಜ್ಞಾಸ್ಯ ಬ್ರಹ್ಮಣಃ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವಮುಕ್ತೇಃ ಆನಂದಮಯಸ್ಯ ಚ ವಿಕಾರಾರ್ಥಮಯದಂತ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾತ್ ಅಬ್ರಹ್ಮ ಅಂತೇನಿದೆ, ಅಬ್ರಹ್ಮ ಅವಯವಸ್ಯ ಅಜಿಜ್ಞಾಸ್ಯತ್ವಾತ್ ಅವಯವಿನ ಅವಯವ ಜಿಜ್ಞಾಸ ಯೋಗಾಚ್ಯ ಅಂದರೆ ಅಯೋಗಾಚ್ಯ ಇತ್ಯತ ಉಕ್ತಂ. ಆಗ ಒಳ್ಳೆ ಪ್ರಶ್ನೆ ಬಂತಾಗ ಏನು ಪ್ರಶ್ನೆ ಬಂತು, ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಶುರು ಮಾಡಿದ್ದೆ. ಆಯ್ತು, ಒಪ್ಪೋಣ. ತದ್ಬ್ರಹ್ಮ ಇತ್ಯುಕ್ತ ಜಿಜ್ಞಾಸ್ಯ ಬ್ರಹ್ಮಣ. ಸೊ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಎಂಬ ಸರಿಯಾದ ಮಾತು. ಆದರೆ ತೈತ್ರಿಯ ಉಪನಿಷತ್ತಿನಲ್ಲಿ ಆನಂದಮಯ ಅಂತ ದೇವರು ವರ್ಣನೆ ಮಾಡ್ತಾ ಇದ್ದಾರೆ. ಅನ್ನಮಯ, ಜ್ಞಾನ, ಮನೋಮಯ, ವಿಜ್ಞಾನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಏನು ಹೇಳಿದ್ದಾರೆ ಗೊತ್ತೇನೋ, ಆನಂದಮಯನಿಗೆ ಪುಚ್ಛ ಬ್ರಹ್ಮ ಅಂತ ಹೇಳಿದ್ದಾರೆ. ಆನಂದಮಯ ಇದ್ದಾನೆ, ಅವನಿಗೆ ಪುಚ್ಛ. ಪುಚ್ಛ ಅಂದ್ರೆ ಬಾಲ, ಒಂದು ಪಾರ್ಟ್ ಅಂತ ಅರ್ಥ. ಅಂದರೆ ಆನಂದಮಯ ಅಂತ ಒಬ್ಬಳಿದ್ದಾನೆ, ಅವನಿಗೆ ಪುಚ್ಛ ಬ್ರಹ್ಮ. ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ನೀವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತೀರಿ. ಪುಚ್ಛ ಎಂಬುದು ಅವಯವ, ಆನಂದಮಯ ಇರೋವನು ಅವಯವಿ, ಅಂಗಿ ಅಂಗ. ಪ್ರಧಾನ ಯಾರಾಗಬೇಕಿಲ್ಲೀಗ? ಅಂಗಿ. ಅಂಗಿ ಅಂದರೆ ಯಾರಿಲ್ಲ ಅಂಗಿ? ಆನಂದಮಯ. ಓಂ ಅಥಾತು ಆನಂದಮಯ ಜಿಜ್ಞಾಸ ಅಂತ ಹೇಳಬೇಕು, ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕು. ಅವಯವಗಳಲ್ಲಿ ಯಾವುದು ಪ್ರಧಾನ? ಅವಯವಿ ಪ್ರಧಾನ. ಅವಯವಿ ಆನಂದಮಯ. ಅವನ ಪುಚ್ಛ ಯಾವುದು? ಬ್ರಹ್ಮ. ಯಾರೋ ಬಂದರೆ ನಿಮಗೆ ಕಾಲು ಬನ್ನಿ ಅಂತ ಕರೀತಾರಾ? ಕೈ ಬನ್ನಿ ಅಂತ ಕರೀತಾರಾ? ನೀವು ಬನ್ನಿ ಅಂತ ಕರೀತಾರೆ. ನೀನು ಎಂಬುದೇನೋ ವ್ಯಕ್ತಿ. ಇದೆಲ್ಲ ಅವಯವಗಳಷ್ಟೇ. ಸೊ ಬ್ರಹ್ಮ ಪುಚ್ಛಂ ಅಂತ ಕರೆದ ಮೇಲೆ ಬ್ರಹ್ಮ ಒಂದು ಪಾಲ್ಟ್ ಆಗೋದ್ರಿಂದ ಹೋಲಾದ ಆನಂದಮಯನ ಜಿಜ್ಞಾಸೆ ಮಾಡೋದು ಬಿಟ್ಟುಬಿಟ್ಟು ಬ್ರಹ್ಮ ಜಿಜ್ಞಾಸೆ ಮಾಡೋದು ಸರಿನಾ ಅಂತ ಪ್ರಶ್ನೆ ಬಂತು. ಗೊತ್ತಾಯ್ತಾ? ಎಷ್ಟು ಕೀ ಒಳ್ಳೆ ಪಾಯಿಂಟ್ ಅದು ಒಂದು. ಸೊ ಆನಂದಮಯ ಅಂತ ಒಬ್ಬರಿದ್ದಾನೆ, ಅವನು ಭಾರಿ ದೊಡ್ಡವನು, ಅವನ ಅಂಗ ಮಾತ್ರ ಇದು ಅಂತ ಹೇಳಿದರೆ ನಾವು ಆನಂದಮಯ ಜಿಜ್ಞಾಸೆ ಮಾಡಬೇಕಾದನ್ನು ಬಿಟ್ಟುಬಿಟ್ಟು ಅವರು ಪುಚ್ಛ ಜಿಜ್ಞಾಸೆ ಮಾಡ್ತೀರಲ್ಲ, ಕೋತಿಲಿ ಬಿಟ್ಟು ಕೋತಿ ಬಾಲ ಹುಡುಕಿದಾಗ ಆಯ್ತಲ್ಲ ಅಂತ ಪ್ರಶ್ನೆ ಅದಿ. ಆಗ ಪ್ರಶ್ನೆ ಯಾರಿಗೆ ಅಲ್ಲ, ನಮಗೆ ಪ್ರಶ್ನೆ. ಅಥಾತೋ ಬ್ರಹ್ಮ ಜಿಜ್ಞಾಸ ನಾವು ತಾನೇ ಹೇಳಿದವರು, ನಮ್ಮನ್ನು ಪ್ರಶ್ನೆ ಮಾಡ್ತಾನೀಗ. ಏನು ಬರಿತಿದ್ದೀರಿ ಸೂತ್ರ ನೀವೀಗ? ಆನಂದಮಯ ಅವಯವ ಇಟ್ಕೊಂಡ್ಬಿಟ್ಬಿಟ್ಟು ಅವಯವದ ಬಗ್ಗೆ ಜಿಜ್ಞಾಸೆ ಮಾಡಿ ಅಂತ ಹೇಳ್ತೀರಲ್ಲ, ಇದು ಸರಿಯಲ್ಲ. ಆ ವಾಕ್ಯ ಅರ್ಥ ಆಗುತ್ತೆ ನೋಡಿ. ನಾನು ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯುಕ್ತಂ ತದ್ಬ್ರಹ್ಮ ಇತಿ ಉಕ್ತ ಜಿಜ್ಞಾಸ್ಯ ಬ್ರಹ್ಮಣಃ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯಸ್ಯ ಪಾದಾಖ್ಯ ಅವಯವತ್ವೋಕ್ತೇಹೇ. ಪಾದ ಆಖ್ಯ ಅವಯಸ್ಯ. ಪುಚ್ಛ ಅಂದರೆ ಒಂದು ಭಾಗ, ಒಂದು ಪಾದ, ಅದು ಒಂದು 1/4 ಇದ್ದಾಗಷ್ಟೇ. ಆನಂದಮಯಶ್ಚ ವಿಕಾರಾರ್ಥ ಮಯಡಂತ ಶಬ್ದೋಕ್ತತ್ವೇನ ಅಬ್ರಹ್ಮತ್ವಾ. ಆನಂದಮಯನೇ ಜಿಜ್ಞಾಸೆ ಮಾಡೋಣ ಅಂತ ಹೇಳಿದರೆ ಅದನ್ನೂ ಮಾಡಾಗಿಲ್ಲ ನೀವೀಗ. ಆನಂದಮಯನೂ ಜಿಜ್ಞಾಸೆ ಮಾಡಬಾರ್ದು. ಇದು ಬಾಲ ಆದ್ರೆ ಭಾಗ ಆದ್ರೆ ಜಿಜ್ಞಾಸೆ ಮಾಡಬಾರ್ದು. ಅವು ಆನಂದಮಯನೇ ಜಿಜ್ಞಾಸ ಅಂತಲೂ ಮಾಡಬಾರ್ದು. ಯಾತಕ್ಕೆ ಅಂದರೆ ಮಯ ಅಂತ ಶಬ್ದ ಇದೆ. ಮಯಟ್ ಏನರ್ಥ ಹೇಳುತ್ತದೋ? ವಿಕಾರ ಅರ್ಥ ಹೇಳುತ್ತೆ. ವಿಕಾರ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಎಂಬ ವಿಕಾರ ಹೇಳ್ತಾ ಇದೆ. ವಿಕಾರಿಯಾದವನು ನಮಗೇನು ಮೋಕ್ಷ ಕೊಡ್ತಾನೆ? ಮತ್ತೆ ಅವನೇನು ಭಾರಿ ಜಿಜ್ಞಾಸೆ ಮಾಡ್ತಾ ಕೊಡೋದು? ಅದನ್ನು ಅವನ ಜಿಜ್ಞಾಸೆನೂ ಮಾಡಾಗಿಲ್ಲ. ಮೊದಲನೇ ಪ್ರಶ್ನೆ ಬ್ರಹ್ಮ ಜಿಜ್ಞಾಸೆ ಬೇಡ, ಯಾಕೆ ಅವನು ಅವಯವ ಆದ್ದರಿಂದ. ಆನಂದಮಯ ಜಿಜ್ಞಾಸೆ ಮಾಡಬೇಕು. ಅವನ ಜಿಜ್ಞಾಸೆನೂ ಬೇಡ, ಯಾಕೆ ಮಯಟ್ ಶಬ್ದ ಇರೋದರಿಂದ ಅದು ವಿಕಾರಿ ಅಂತ ಅರ್ಥ. ವಿಕಾರವಂತಕ್ಕಂಥ ವಸ್ತು ನಮ್ಮಂತೆಯೇ ಅನಿತ್ಯ ಮತ್ತು ಅಪೂರ್ಣವಾದ್ದರಿಂದ ಅದು ಜಿಜ್ಞಾಸೆ ಮಾಡಿನೂ ಅರ್ಥ ಇಲ್ಲ. ಯಾರು ಭಾರಿ ಕ್ವಶನ್ ಕೇಳಕ್ಕೆ ಹೋದ ಸಾರ್ ಅಂತೇಳಿ, ನಾನು ಕ್ಯಾಂಡಿಡೇಟ್ ಅಂದ ತಕ್ಷಣ ಏನು ಮಾಡಿದವನು? ಬಿಟ್ಟು ಭುಜಮ ಕೈ ಹಾಕಿದ. ಮೊದಲು ಹೀಗೆ ಮಾಡಿದವ್ರು ಭುಜಮ ಕೈ. ಯಾಕೆ? ನಾವಿಬ್ಬರು ಏನಾದರೂ ಒಂದೇ ಕ್ರಮದಲ್ಲಿದ್ದೇವೆ. ದೇವರು ವಿಕಾರಿ, ನಾವು ವಿಕಾರಿಗಳೇ. ದುಃಖಾದಿಗಳ ವಿಕಾರಕ್ಕೆ ನಾವು ಒಳಗಾಗ್ತೇವೆ. ಚಿಂತಾ ಸಂತಾಪ ಲೇಪೋದ್ಭವ ಮುಖರಾಶೇಷ ದೋಷಾತಿ ದೂರಂ. ವಿಕಾರ ಅನ್ನೋದು ಗುಣನ ದೋಷನೋ? ದೋಷ. ಸೊ ದೋಷಿ ಜಿಜ್ಞಾಸೆ ಯಾಕೆ ಮಾಡಬೇಕು? ಈ ಮಧ್ಯೆ ಅಬ್ರಹ್ಮತ್ವಾತ್. ದೋಷಿ ಆದವನು ಬ್ರಹ್ಮರಾಗ ಚಾನ್ಸನೇ ಇಲ್ಲ. ಆದ್ದರಿಂದ ಅವಯವಸ್ಯ ಅಜಿಜ್ಞಾಸ್ಯತ್ವಾತ್. ಆನಂದಮಯ ಬ್ರಹ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ವಿಕಾರಿ. ಇನ್ನು ಅವಯವದ ಜಿಜ್ಞಾಸೆ ಮಾಡಬಾರದು, ಬ್ರಹ್ಮನನ್ನ ಅವಯವಿ. ಉಳಿದಿದ್ದ ಅವಯವಿನ ಅವಯವ ಜಿಜ್ಞಾಸೆಯೋರ್ ಅವಯವಿನ ಅವಯವ ಜಿಜ್ಞಾಸ ಅಯೋಗಾಚ್ಯೈತ್ಯತ ಉಕ್ತಂ. ಅವಯವವನ್ನು ಬಿಟ್ಟುಬಿಟ್ಟು ಅವಯವ ಜಿಜ್ಞಾಸೆ ಮಾಡೋದು ಯುಕ್ತವಲ್ಲ. ಅದರಿಂದಾಗಿಯೇ ನೀವು ಇಷ್ಟೊತ್ತು ಮಾಡಿದ್ದೆಲ್ಲ ಏನಾಯ್ತದೋ ಎಲ್ಲ ವೇಸ್ಟ್. ಅಥಾತೋ ಬ್ರಹ್ಮ ಜಿಜ್ಞಾಸ ಹಿಡಿದು ಇವರು ಮಾಡಿದ್ದೆಲ್ಲ ಫೌಂಡೇಶನ್ನೇ ಬಿದ್ದೋಯ್ತು ಅಂತ ಹೇಳ್ತಾರೆ. ಮೂರರ್ಥ ಇರೋದು. ಅವನು ಮೂರರ್ಥ: ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ, ಮಯಟ್ ತ್ರಿಧಾ ಅಂತಿರೋದು. ಅವ್ರು ಒಂದೇ ಅರ್ಥ ಇಟ್ಕೊಂಡ. ಒಂದೇ ಅರ್ಥ ಇಟ್ಕೊಂಡಿದ್ದೆ, ಅವ್ರು ವಿಕಾರಾರ್ಥ ಇಟ್ಕೊಂಡ. ಹೇಳಿದ ಅದಕ್ಕೆ ಹೇಳಬೇಕು, ನಾವೇನು ಹೇಳಬೇಕೀಗ? ತಿಳ್ಕೊಂಡು ಅರ್ಥನೇ ತಪ್ಪು ಅಂತ ಹೇಳಬೇಕು. ಅದು ಎಷ್ಟೆಷ್ಟು ಪ್ರಶ್ನೆ ಮಾಡೋನೆಲ್ಲ ಸಾಮಾನ್ಯ ಏನು ಮಾಡ್ತಾನೋ ಅವ್ನು ಎವ್ರಿ ಟೈಮ್ ಅಪೋಸಿಟ್ ಲಾಯರು ಪ್ರಶ್ನೆ ಮಾಡೋಕ್ಕೆ ನಾನು ಅಡ್ವಾಂಟೇಜ್ ಒಳಗೆ ಟ್ರೈ ಮಾಡ್ತಾ ಹೋಗ್ತಾನೆ. ಅದನ್ನು ತೆಗೆದುಹಾಕೋ ಜಾಣತನ ಬೇಕು. ಆನಂದಯಮೋ ಅಭ್ಯಾಸಾದಿತ್ಯಾದಿ ಸೂತ್ರಾಷ್ಟಕಂ. ಇದು ಉತ್ತರವಾಗಿ ಆನಂದಮಯ ಅಧಿಕರಣ ಬಂದಿದೆ. ಎಷ್ಟು ಸೂತ್ರ ಇದೆ ಅದರಲ್ಲಿ? 8 ಸೂತ್ರ ಇದೆ. ಸೊ 8 ಸೂತ್ರ ಹೊಂದಿರತಕ್ಕಂಥ ಆನಂದಮಯ ಅಧಿಕರಣ ಅದಕ್ಕೆ ಉತ್ತರವಾಗಿ ಬಂದಿದೆ. ತದರ್ಥ ಪೂರ್ಣಾನಂದ. ಪೂರ್ಣಾನಂದೋ ಅಂತರಃ ಖವತ್. ಪೂರ್ಣಾನಂದ ಶಬ್ದದಲ್ಲಿ ಸ್ವಾರಸ್ಯವನ್ನು ಹೇಳಿದೆ. ಪೂರ್ಣಾನಂದ ಉತ್ತರ ಇದಕ್ಕೆ. ಆನಂದಮಯ ಶಬ್ದಕ್ಕೆ ಏನಂತ ಅರ್ಥ? ಪೂರ್ಣಾನಂದ ಅಂತ ಅರ್ಥ. ಪೂರ್ಣಾನಂದ, ಅದಕ್ಕೆ ನಾರಾಯಣಂ ಗುಣೈಸ್ತರ್ವೈರುದೀರ್ಣಂ ಅಂತ ಹೇಳಬೇಕಾದ್ರೆ ಪೂರ್ಣಾನಂದತ್ವ ಹೇಳಿದ್ದಾರೆ. ಪೂರ್ಣಾನಂದ ಇತಿ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಸ್ತರ್ವಗುಣತ್ವತಃ ಇತಿ ಅತ್ರ ಉತ್ತರತ್ರ ಚ ಪ್ರತಿಪದಮನ್ವೇತಿ. ಹೀಗೆ ಇತಿ
ಅತ್ರ ಉತ್ತರತ್ರ ಚ ಪ್ರತಿಪದಮನ್ವೇತಿ, ಪ್ರತಿಪದವನ್ನು ಕೂಡ ಇದಕ್ಕೆ ಅನ್ವಯ ಮಾಡ್ಕೊಂಡು ಓದಬೇಕು ಅಂತ ಅರ್ಥ. ಹೇಗೆ ಬದನ್ನು ತೋರಿಸ್ತಾರೆ. ಭಾಳ ಇಂಪಾರ್ಟೆಂಟ್ ಇದು ಅಧಿಕರಣ. ಇದು ಅಧಿಕರಣ ಓದಿಬಿಟ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಸಂಬಂಧಪಟ್ಟದ್ದು. ವಿಷ್ಣುರೇವ ಇತಿ ವರ್ತಮಾನೇಪಿ ತತ್ರ ಏವಕಾರಸ್ಯ ಪೂರ್ವಂ ಮುಖ್ಯವೃತ್ತೈವ ನ ಲಕ್ಷಣಯ ಇತಿ ಅರ್ಥಲಾಭಾಯ ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದಾತ್ ತತ್ತು ಸಮನ್ವಯಾದಿತ್ಯತಃ ತತ್ತು ಇತ್ಯಸ್ಯ ಅಧ್ಯಾಯ ಪರಿಸಮಾಪ್ತಿ ಪ್ರತಿನಯಂ ಪ್ರಾಯೇಣ ಅನುವೃತ್ತಿರಿತಿ ಸೂಚನಾರ್ಥತ್ವಾತ್ ಪಂಚಾಧಿಕರಣಪರಿಣ್ಯ ಅಧ್ಯಾಯಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ್ಚ ವಿಷ್ಣುರೇವೇತಿ ಪುನರುಕ್ತಿ. ಏನರ್ಥ ಅಂದರೆ ವಿಷ್ಣುರೇವ ಇತಿ ವರ್ತಮಾನೇಪಿ ತತ್ರ ಏವಕಾರಸ್ಯ ಪೂರ್ವಂ ಮುಖ್ಯವೃತ್ತೈವ ನ ಲಕ್ಷಣಯ ಇತಿ ಅರ್ಥಲಾಭಾಯ ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದ. ವಿಷ್ಣುರೇವ ಅಂತ ಹೇಳಿದ್ರು ಬರ್ತ ಎಲ್ಲ ಕಡೆ ವಿಷ್ಣುರೇವ ಪೂರ್ಣಾನಂದ ವಿಷ್ಣುರೇವ ಅಂತರಃ ಇದೆಲ್ಲ ಅರ್ಥ ಮಾಡ್ಕೊತಾ ಹೋಗ್ಬೇಕು. ತತ್ರ ಏವಕಾರಸ್ಯ ಪೂರ್ವಂ ಮುಖ್ಯವೃತ್ತೈವ ವಿಷ್ಣುರೇವ ಅಂತ ಹೇಳಬೇಕಾದ್ರೆ ಏವಕಾರ ಯಾತು ಸೇರಿಸಿದ್ರು ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೇಳಬೇಕಾದ್ರೆ ಮುಖ್ಯವೃತ್ತಿಯಿಂದನೇ ಎಲ್ಲ ಪದಗಳಿಂದ ಕೂಡ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ನಾ ಲಕ್ಷಣಯ ಅವ್ರೇನಂತ ಹೇಳಿದ್ರು ವಾಚ್ಯನಲ್ಲ ಬ್ರಹ್ಮ, ಆದ್ದರಿಂದ ಲಕ್ಷ್ಯ ಅಂತ ಹೇಳಿದ್ರು. ಲಕ್ಷ್ಯ ಅಲ್ಲ, ವಾಚ್ಯನೇ ಆಗಿದ್ದಾನೆ. ಆದರೆ ಸಮಗ್ರ ಸಾಕಲ್ಲೇನ ಅಲ್ಲ ಅಷ್ಟೇ. ಸಂಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದ. ಸಂ ಅನ್ನೋ ಪದದಿಂದ ಮುಖ್ಯವೃತ್ತಿಯ ಅರ್ಥನೇ ಬರುತ್ತೆ. ಈ ವಿಷ್ಣುಪದೇನ ಅನ್ವಯ ವಿಚ್ಛೇದ. ವಿಷ್ಣು ಪದದೊಂದಿಗೆ ಅನ್ವಯ ಏನು ಮಾಡೋದಿಲ್ಲ, ತಪ್ಪೋದಿಲ್ಲ, ಸರಿಯಾಗಿ ಕೂಡಿದೆ. ತತ್ತು ಸಮನ್ವಯಾದಿತ್ಯತಃ ತತ್ತು ಸಮನ್ವಯ ಸೂತ್ರದಿಂದ ತತ್ತು ಇತ್ಯಸ್ಯ ತತ್ತು ಸಮನ್ವಯ ತತ್ತು ಇತ್ಯಸ್ಯ ತತ್ತು ಅಂತಕ್ಕಂಥ ಪದಗಳಿಗೆ ಆಧ್ಯಾಯ ಪರಿಸಮಾಪ್ತಿ. ಆಧ್ಯಾಯ ಪರಿಸಮಾಪ್ತಿ ಅಂದ್ರೇನು? ಅಧ್ಯಾಯ ಪರಿಸಮಾಪ್ತಿ ಆಧ್ಯಾಯ ಪರಿಸಮಾಪ್ತಿ. ಆ ಅಂದರೆ ವರೆಗೆ ಅಂತ ಅರ್ಥ. ಅಧ್ಯಾಯ ಮುಗಿಯುವವರೆಗೆ ಪ್ರಾಯೇಣ ಅನುವೃತ್ತಿ ಸಾಧ್ಯವಾದಷ್ಟು ಸೇರಿಸ್ಕೊತ. ಅನುವೃತ್ತಿ ಅಂದ್ರೇನು? ಕಾಮನ್ನಾಗಿ ಅನ್ವಯ ಆಗ್ತಾ ಹೋಗ್ತಾ ಇದೆ. ಗೊತ್ತಾಯ್ತಾ? ತತ್ತು ಸಮನ್ವಯ ಎಂಬುದು ಮುಂದಿನ ಎಲ್ಲ ಸೂತ್ರಗಳಿಗೂ ಪ್ರಾಯ ಕೆಲವಕ್ಕೂ ಅನ್ವಯ ಆಗೋದಿಲ್ಲ, ಅದಕ್ಕೆ ಪ್ರಾಯ ಅಂತ ಹೇಳಿದ್ರು. ಇತಿ ಸೂಚನಾರ್ಥತ್ವ ಪಂಚಾಧಿಕರಣ್ಯ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ್ಚ ವಿಷ್ಣುರೇವೇತಿ ಪುನರುಕ್ತಿ. ಪಂಚಾಧಿಕರಣ್ಯ ಅಥಾತೋ ಬ್ರಹ್ಮ ಜಿಜ್ಞಾಸಾಧಿಕರಣ, ಆಮೇಲೆ ಜನ್ಮಾದ್ಯಶ್ಚಯತಃ ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಆಮೇಲೆ ಸಮನ್ವಯಾಧಿಕರಣ, ಆಮೇಲೆ ಈಕ್ಷತ್ಯಧಿಕರಣ, ಆಮೇಲೆ ಆನಂದಮಯಾಧಿಕರಣ. ಈ ಹಿಂದಿನ 5 ಅಧಿಕರಣಗಳು ಕೂಡ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ್ಚ ವಿಷ್ಣುರೇವೇತಿ ಪುನರುಕ್ತಿ. ಅಧ್ಯಾಯ ಬಹಿರ್ಭಾವ ಮತ್ತು ಪಾದ ಬಹಿರ್ಭಾವ ಇದು ಯಾವ ಅಧ್ಯಾಯಕ್ಕೆ? ಇಡೀ ಬ್ರಹ್ಮಸೂತ್ರ ಸೇರಿರೋದು. ಅಧ್ಯಾಯಕ್ಕೆ ಸೇರಿದಾಗ ಏನಾಗುತ್ತೆ? ಆ ಅಧ್ಯಾಯಕ್ಕೆ ಮಾತ್ರ. ಪಾದಕ್ಕೆ ಸೇರಿದಾಗ ಆ ಪಾದಕ್ಕೆ ಮಾತ್ರ. ಹಾಗಲ್ಲ, ಏನಂತ ಕರೀತೆ? ಇಡೀ ಬ್ರಹ್ಮಸೂತ್ರಕ್ಕೆ ಪೀಠ ಇದೆ. ಪೀಠದ ಮೇಲೆ ಕುಡಿಸ್ದಾಗ್ಲೆಕ್ಕ. ಸೊ ಇದೊಂದನ್ನು ಏನು ಮಾಡಬಾರ್ದು? ಈ ಅಧ್ಯಾಯಕ್ಕೆ ಲಿಮಿಟ್ ಮಾಡಬಾರ್ದು, ಈ ಪಾದಕ್ಕೂ ಲಿಮಿಟ್ ಮಾಡಿಕೊಡ್ದು. ಏನಿದು? ಎಂಟೈರ್ ಬ್ರಹ್ಮಸೂತ್ರಕ್ಕೆ ಕಾಮನ್ ಆಗಿರ್ತಕ್ಕಂಥ 5 ಅಧಿಕರಣಗಳಿವು. ಈ 5 ಅಧಿಕರಣಗಳು ಕೂಡ ಪೀಠಿಕೆ ಇದ್ದಾಗೆ. ಆದ್ದರಿಂದ ಇದು ಸಮನ್ವಯ ಅಧ್ಯಾಯ ಅದರಲ್ಲಿ ಮೊದಲನೇ ಪಾದ ಅಷ್ಟಕ್ಕೆ ಲಿಮಿಟ್ ಮಾಡದಂತೆ ಓದಬೇಕು ಅಂತ ಹೇಳೋದಕ್ಕೋಸ್ಕರ ತಿಳಿಸಿದೆ. ಅದಕ್ಕೆ ವಿಷ್ಣುರೇವೇತಿ ಪುನರುಕ್ತಿ. ಸೊ ವಿಷ್ಣುರೇವೇತಿ ಪುನಃ ಉಕ್ತಿಯನ್ನು ಇಲ್ಲಿ ತಿಳಿಸಿದ್ದಾರೆ. ಅಲ್ಲಿ ನೋಡಿ. ವಿಷ್ಣು ಎಲ್ಲ ಸೂತ್ರಕ್ಕೂ ಅನ್ವಯ. ತತ್ವ ಸಮನ್ವಯ ತನ್ನ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲದಕ್ಕೂ ಅನ್ವಯಿಸಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯಾದಿಶ್ಚತೆಶ್ಚ ಪೂರ್ಣಾನಂದೋಂತರಃಖವತ್ ಪ್ರಣೇತ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ. ಇದು ಬಂತೀಗ, ಇದಕ್ಕೆ ಹೇಳಿದ್ದೀಗ ವಿಷ್ಣುರೇವೈಕಃ. ಯಾತಕ್ಕೆ ವಿಷ್ಣುರೇವೈಕಃ ಅಂತ ಯಾತಕ್ಕೆ ಹೇಳಿದ್ರಿ ಅಂದರೆ ಮುಂದೆಲ್ಲದಕ್ಕೆ ಅನ್ವಯ ಮಾಡೋದಕ್ಕೋಸ್ಕರ. ಮೊದಲನೇದು ಪಾದ ಇದು ಗ್ರಂಥದ ಪೀಠ, ಇದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಂದ ಮಾತು. ಇನ್ನು ವಿಷ್ಣುರೇವ ಅಂತಕ್ಕಂಥ ಮಾತು ತತ್ವ ಸಮನ್ವಯ ಜೊತೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಪ್ರತಿ ಪಂಚಾಧಿಕರಣೆಯ ಮಾತುಗಳೆಲ್ಲ ಇಡೀ ಅಧ್ಯಾಯ ಪೂರ್ತಿ ಮತ್ತು ಪಾದ ಪೂರ್ತಿ ಬಹಿರ್ಭಾವ ದ್ಯೋತನಾಯ ಅದರಿಂದ ಇವೆರಡು ಪ್ರತ್ಯೇಕವಾಗಿದೆ. ಅದು ಪೀಠಿಕೆ ಅಂತ ಇದನ್ನು ಓದ್ಕೋಬೇಕು ಅಂತ ಅರ್ಥ.
ಆನಂದಮಯ ಶಬ್ದಾರ್ಥಭೂತಃ ಪೂರ್ಣಾನಂದಃ ಏಕಃ ಸ್ವಾವಯವಾದಿನ ಅಭಿನ್ನೋ ವಿಷ್ಣುರೇವ. ಇಲ್ಲಿ ಪೂರ್ಣಾನಂದ ಅನ್ನೋ ಪದ ಇದೆ. ಪೂರ್ಣಾನಂದ ಆನಂದಮಯಾಧಿಕರಣಕ್ಕೆ ಪೂರ್ಣಾನಂದ ಅನ್ನೋ ಒಂದು ಪದದಿಂದ ಆಚಾರ್ಯ ಏನು ಮಾಡಿದ್ದಾರೆ, ಅಷ್ಟೂ ಸೂತ್ರಗಳಿಂದ ಅರ್ಥವನ್ನು ಪ್ಯಾಕ್ ಮಾಡ್ತಾರೆ. ಅದರೊಳಗೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಆನಂದಮಯ ಶಬ್ದಾರ್ಥಭೂತಃ ಪೂರ್ಣಾನಂದ ಏಕಃ. ಆನಂದಮಯ ಶಬ್ದ ಅರ್ಥ ಏನು ಅಂದರೆ ಪೂರ್ಣಾನಂದ ಅಂತ ಅರ್ಥ. ಇದು ಒಂದು ಅರ್ಥ. ಸ್ವಾವಯವಾದಿನ ಅಭಿನ್ನೋ ವಿಷ್ಣುರೇವ. ವಿಷ್ಣುವಿಗೂ ಅವನ ಅವಯವಗಳಿಗೂ ಏನಿಲ್ಲ, ಭೇದ ಇಲ್ಲ. ಅದಕ್ಕೆ ಆನಂದಮಯ ಅವಯವಿ, ಬ್ರಹ್ಮ ಪುಚ್ಛ ಅಂತ ಹೇಳಿದ್ರಿಂದ ಏನಾಯ್ತಲ್ಲಿ, ಆನಂದಮಯ ದೊಡ್ಡದು, ಇದು ಅಂಗ ಅಂತ ಹೇಳಿದ್ರೆ ಅಲ್ಲ. ಅವಯವಕ್ಕೂ ಅವಯವ ಏನಿದೆ ಅಲ್ಲಿ, ಅಭೇದ ಇರೋದ್ರಿಂದ. ಉದಾಹರಣೆ ಪಾಸ್ಪೋರ್ಟ್ ಸೈಜ್ ಕೊಟ್ಟರು ಏನು ಋಣವನ್ನು ತಂದಿದ್ರೆ ಯಾರು ಕೇಳ್ತಾರ? ಆ ದೊಡ್ಡ ಏನು ಅರ್ಥ ಮಾಡ್ಕೊಳ್ತಾರೆ ನೋಡಿದ ತಕ್ಷಣ ಅದನ್ನ ಏನು ಹೇಳ್ತಾರೆ, ಇದಕ್ಕೂ ಉಳಿದವನ ದೇಹಕ್ಕೂ ಏನಿಲ್ಲ, ಭೇದ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ನೋಡೋದು ಫೇಸ್ ಒಂದೇ, ತಗೊಳ್ರಿ ಫೋಟೋ ಅಂತ ಕೊಡ್ತಾರೆ. ಇವ್ರ ಮುಖದ ಫೋಟೋ ತಗೊಳ್ರಿ ಅಂತ ಯಾರು ಕೊಡೋದಿಲ್ಲ. ಏನಂತ ಕೊಡ್ತಾರೆ, ಕೊಡಬೇಕಾದ್ರೆ ಇವ್ರ ಫೋಟೋ ತಗೊಳ್ಳಿ ಅಂತಾನೆ ಕೊಡೋದು. ಅರ್ಥ ಆಯ್ತಾ? ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿದ್ರೆ ಅರ್ಥನೇ ಅದಕ್ಕೆ. ಅದೇ ಅಲ್ಲೇನಿದೆ, ಮುಖ ಒಂದೇ ಅಂತ ಹೇಳಿದ್ರು ಕೂಡ ಇಡೀ ದೇಹಕ್ಕೆ ಹೇಗೆ ಅನ್ವಯಿಸುತ್ತೋ ಬ್ರಹ್ಮನಿಗೂ ಬ್ರಹ್ಮನ ಅವಯವಗಳಿಗೂ ಏನಿಲ್ಲ, ಭೇದ ಇಲ್ಲ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಅಂದ್ರೂ ಒಂದೇ, ಆನಂದಮಯ ಜಿಜ್ಞಾಸ ಅಂದ್ರೂ ಒಂದೇ, ಯಾವ ಸಮಸ್ಯೆನೂ ಇಲ್ಲ. ಸ್ವಗತ ಭೇದ ವಿವರ್ಜಿತನಾದ್ರಿಂದ ಸ್ವಾವಯವಾದಿನ ಆದಿಶಬ್ದದಿಂದ ರೂಪ ಗುಣ ಎಲ್ಲವೂ ಸೇರಿಸ್ಕೋಬೇಕು. ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನಿಗೂ, ಗುಣಗಳಿಗೂ ಅವನಿಗೂ, ಮತ್ತು ರೂಪಗಳಿಗೂ ಅವನಿಗೂ ಯಾವುದೇ ವಿಧವಾದಂತಹ ಭೇದ ಇಲ್ಲ. ವಿಷ್ಣುರೇವ. ತಥಾಚ ಅನ್ಯವಸ್ತುಷು ಪ್ರಸಿದ್ಧೈರನ್ಯವಸ್ತುಷು ಅನ್ನೋ ವಾಕ್ಯ ಇದೆ. ತಥಾಚ ಅನ್ಯವಸ್ತುಷು ಪ್ರಸಿದ್ಧೈ, ಬೇರೆ ವಸ್ತುಗಳಲ್ಲಿ ಪ್ರಸಿದ್ಧವಾದ ಮೇಲ್ನೋಟಕ್ಕೆ ಬೇರೆ ವಸ್ತುಗಳನ್ನು ಹೇಳ್ತಾ ಇವೆ ಎಂದು ಪ್ರಸಿದ್ಧವಾಗಿರತಕ್ಕಂತಹ ವಸ್ತು ಪದಗಳೇನಿವೆ, ಆನಂದಮಯ ಪ್ರಕರಣಸ್ಥೈ ಆನಂದಮಯ ತದ್ವಿಶೇಷಣೈ ಸರ್ವೈ ಶಬ್ದೈರೇಕೋ ವಿಷ್ಣುರೇವೋಚ್ಯತೆ. ಮೊದಲನೇ ಅರ್ಥ ಏನು ಅಂದರೆ ಅಲ್ಲಿ ಬರೀ ಆನಂದಮಯ ಅಂತ ಅಷ್ಟೇ ಬಂದಿಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ ಅವೆಲ್ಲ ಬಂದುಬಿಟ್ಟಿದೆ. ಇದು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಇದು ಇಂಪಾರ್ಟೆಂಟ್. ಬೇರೆ ಯಾರು ತಗೊಳ್ಳಿಲ್ಲ, ಆನಂದಮಯ ಮಾತ್ರ ಅಂತ ತಗೊಂಡ್ಬಿಟ್ಟು. ಇದು ಕೂಡ ವಿಷ್ಣುವಾಚಕನೇ. ಪಂಚಕೋಶಗಳು ಅಂತ ಹೆಸರು. ಪಂಚಕೋಶಗಳೆಲ್ಲ ವಾಚ್ಯವಾಗಿರೋದು. ಪಂಚಕೋಶ ಶಬ್ದದಿಂದ ಪಂಚರೂಪಿಯಾದ ಪರಮಾತ್ಮ ವಾಚ್ಯನಾಗಿದ್ದಾನೆ. ವಾಸ್ತವ ಕೋಶಗಳು ಅಂದ್ರೇನು, 1/1 ಆಫ್ಟರ್ ಅನ್ನೋದರ ಇರೋದು ದೇಹದಲ್ಲಿ ಕ್ರಮ. ಪರಮಾತ್ಮ ನೆಲೆಸಿದ್ದಾನೆ, ಆದರೆ ಪರಮಾತ್ಮ ದೇಹ ಅಲ್ಲ. ಆ ಕೋಶದಿಂದ ಭಿನ್ನನಾಗಿ ವಾಸ್ತವಾದಿ ರೂಪಗಳಿಂದ 5 ಕೋಶಕ್ಕೆ ನಿಯಾಮಕನಾಗಿದ್ದಾನೆ. ಆ ಅರ್ಥ ಬರಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದು ಮಾತ್ರ ಏನು, ಆನಂದಮಯ ಅಭ್ಯಾಸ ಅಂತ ಹೇಳಿ ಓದ್ಕೋಬೇಕು. ವಿಜ್ಞಾನಮಯೋ ಅಭ್ಯಾಸ, ಪ್ರಾಣಮಯೋ ಅಭ್ಯಾಸ ಎಲ್ಲದನ್ನು ತಗೋಬೇಕಲ್ಲಿ. ಮತ್ತೆ ಈಗ ಉಳಿದವರು ಯಾರು ತಗೊಳ್ಳಿದ್ದಾನ, ಇದು ಮಾತ್ರ ತಗೊಂಡ್ರು. 5 ಕೂಡ ಬ್ರಹ್ಮರೂಪಗಳೇ. 5 ಕೂಡ ಪರಮಾತ್ಮನ ಸಂಬಂಧಪಟ್ಟಂಥ ವಿಶೇಷಗಳೇ ಬರುತ್ತೋ ಅದು ಬೇರೆಯವರಿಗೆ ಸಂಬಂಧಪಟ್ಟಿದ್ದಲ್ಲ. ತಥಾಚ ಅನ್ಯವಸ್ತುಷು ಪ್ರಸಿದ್ಧೈ ಆನಂದಮಯ ಪ್ರಕರಣಸ್ಥೈ ಆನಂದಮಯ ತದ್ವಿಶೇಷಣೈ ಸರ್ವೈ ಶಬ್ದೈ ಏಕೋ ವಿಷ್ಣುರೇವ ಉಚ್ಯತೆ. ಅರ್ಥನೂ ಬಂತು. ನತು ವಿಕಾರಿ ಕಶ್ಚಿತ್ ಪ್ರಕೃತ್ಯಾದಿ. ವಿಕಾರಿಯಾದ ಆನಂದಮಯ ಅಂತ ಯಾವುದೋ ಪ್ರಕೃತಿ ಮೊದಲಾದವುಗಳಿದೆ, ಅದರ ಒಂದು ಭಾಗವಾಗಿ ಬ್ರಹ್ಮ ಇದ್ದಾನೆ, ಅದನ್ನು ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ ಅಲ್ಲ. ಬ್ರಹ್ಮನ 5 ರೂಪಗಳಿವೆ, 5 ರೂಪಗಳಿಗೂ ಬ್ರಹ್ಮಶಬ್ದವಾಚ್ಯವಾಗಿವೆ. ಅಂತಹ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಏನ ತಸ್ಯ ಜಿಜ್ಞಾಸ್ಯತ ಅಯುಕ್ತ ಚಾದಿತ್ಯರ್ಥ. ಬೇರೆ ಅರ್ಥ ಮಾಡಿಬಿಟ್ಟಿದ್ರೆ, ವಿಕಾರಿಯಾದ ಪ್ರಕೃತಿ ಮೊದಲಾದವುಗಳು ಅಂತ ಅರ್ಥ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತದು, ಏನಾಗ್ತಿತ್ತಾಗ ಜಿಜ್ಞಾಸ್ಯತೆ ಅಯುಕ್ತಾಸ್ಯ. ಜಿಜ್ಞಾಸ್ಯವಾಗ ಪ್ರಸಂಗನೇ ಬರ್ತೀವಿ. ಜಿಜ್ಞಾಸ್ಯ ಅಂದ್ರೇನು, ಜಿಜ್ಞಾಸಾ ವಿಷಯ, ವಿಚಾರಕ್ಕೆ ಅರ್ಹವಾಗ್ತಕ್ಕಂಥ ಪ್ರಸಂಗ ಬರ್ತಿರಲಿಲ್ಲ. ಆನಂದಮಯ ನಮ್ಗೆ ಬೇಕಾಗಿರೋದು ಮೋಕ್ಷಕ್ಕೆ ಬ್ರಹ್ಮ ಜಿಜ್ಞಾಸ. ಬ್ರಹ್ಮನಲ್ಲ ಅಂದಮೇಲೆ ಜಿಜ್ಞಾಸೆ ಮಾಡೋ ಪ್ರಶ್ನೆ ಇಲ್ಲ. ವಿಕಾರಿಗಳ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತಿದೆ. ಸೊ ಆನಂದಮಯ ಹೇಗೆ ವಿಕಾರಿಯಾದ ಪ್ರಕೃತಿ ಎಂಬ ಅರ್ಥ ಹೊಂದಿಲ್ವೋ, ಹಾಗೆ ಅನ್ನಮಯಾದಿಗಳು ಕೂಡ ಏನು ಅರ್ಥ ಹೊಂದಿಲ್ಲ, ವಿಕಾರಿಯಾದ ಪ್ರಕೃತಿಯಾದಿ ಅರ್ಥಗಳನ್ನು ಹೊಂದಿಲ್ಲ. ಆನಂದಮಯ ಶಬ್ದಾರ್ಥಸ್ಯ ಪೂರ್ಣಾನಂದಸ್ಯ ವಿಷ್ಣುತ್ವೇ ತತ್ಪದ ಆಚ್ಯ ಆಗಿಬಿಟ್ಟಿದೆ. ತತ್ಪದ ವಾಚ್ಯ ವಾಯೋತೆಯಲ್ಲಿ ವಾಚ್ಯತ್ವಸ್ಯ ಅವಶ್ಯಕತ್ವಾದಿತಿ ಭಾವ. ಆನಂದಮಯ ಶಬ್ದಾರ್ಥಸ್ಯ ಪೂರ್ಣಾನಂದಸ್ಯ ವಿಷ್ಣುತ್ವೇ. ಆನಂದಮಯ ಶಬ್ದಕ್ಕೆ ಅರ್ಥವಾಗಿರೋದೇನು, ಪೂರ್ಣಾನಂದ. ಅವನು ಯಾರು, ಏನ 9318 ಕಾರ್ಯ ಯಾರ್ದು,
ಪದತ್ವಸ್ಯ ಅವಶ್ಯಕತ್ವಾದಿತಿ ಭಾವಃ ತತ್ಪದವಾಚ್ಯತ್ವಸ್ಯ ಅವಶ್ಯಕತ್ವಾದಿತಿ ಭಾಯಃ. ಆದ್ದರಿಂದ ಈ ಪದವಾಚ್ಯತ್ವ ಅವಶ್ಯಕವಾಗಿ ಬೇಕಾಗಿದೆ, ಅದು ಬಂದಿದೆ. ಆದ್ದರಿಂದ ಆಚಾರ್ಯರು ಪೂರ್ಣಾನಂದ ಅನ್ನೋ ಪದವನ್ನು ಉಪಯೋಗಿಸಿದರು. ಮುಂದೆ ಏಕ ಇತ್ಯುಕ್ತ್ಯ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಹೃತೆ ಅಚಿಂತ್ಯ ಶಕ್ತ್ಯ ಅವಯವಿನೋ ಐಕ್ಯಾತ್. ಏನೇನು ತಪ್ಪು, ಭಾರಿ ತಪ್ಪುಗಳು. ಐಕ್ಯಾತ್ ಅವೇನೋ ರೈಕ್ಯ, ಐ ಬಿಟ್ಟೋಗಿದೆ, ರಾ ಬಿಟ್ಟುಬಿಟ್ಟಿದೆ, ರಕ್ಯಾತ್ ಆಗಿದೆ. ಐಕ್ಯಾತ್ ನ ರೈಕ್ಯ. ಅವಯತ್ವ ವಿರೋಧ ಇತಿ ಸೂಚಿ. ಅದು ತಿತ್ಕೋತಾ ಹೋಗ್ಬೇಕು. ಹಾಗೇನೆ ಕೊಟ್ಬಿಟ್ರೆ ಅವ್ರು ತಿತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇತಿ ಸೂಚಿತಂ ಸೂಚಿತ ಏವೇತಿ ನೇತರಃ ಇತ್ಯಾದಿ ಅರ್ಥ. ವಾಚ್ಯ ಹೇಳ್ತಾರೆ, ವಾಚ್ಯ ಏಕೋ ವಿಷ್ಣು ಅಂತ ಹೇಳಿದ್ರಿಂದ ಏಕ ಇತಿ ಉಕ್ತ್ಯ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತೇ ಅಚಿಂತ್ಯ ಶಕ್ತ್ಯ ಅವಯವಿನೋ ಐಕ್ಯಾತ್ ನ ಅವಯವತ್ವ ವಿರೋಧ ಇತಿ ಸೂಚಿತಂ. ನೇಹ ನಾನಾಸ್ತಿ ಅನ್ನೋ ಶ್ರುತಿ ಇದೆ. ಏಕ ಅನ್ನೋ ಪದ ಹೇಳಿದ್ರಿಂದ ನೇಹ ನಾನಾಸ್ತಿ ಕಿಂಚನ ಏಕಮೇವಾದ್ವಿತೀಯಂ ಇತ್ಯಾದಿ ಶ್ರುತಿಗಳಲ್ಲಿ ಇದೇ ಆಧಾರ. ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಏನಿಲ್ಲ, ರೂಪಗಳಿಗೂ ಏನಿಲ್ಲ, ಭೇದ ಇಲ್ಲ ಅಂತ ಹೇಳಿದ್ರು. ಅದೇನು ಆಧಾರ? ಶ್ರುತಿನೇ ಆಧಾರ. ನೇಹ ನಾನಾಸ್ತಿ ಕಿಂಚನ ಶ್ರುತಿ ಆಗಿದೆ. ಅದು ಏಕ ಶಬ್ದಕ್ಕೆ ಏಕಮೇವಾದ್ವಿತೀಯಂ ನೇಹ ನಾನಾ ಇಹ ಬ್ರಹ್ಮಣಿ ನಾನಾ ಕಿಂಚನ ನಾಸ್ತಿ. ಭೇದ ಅಂಬುದು ಏನೇನೇನೂ ಇಲ್ಲ, ಪರಮಾತ್ಮನಲ್ಲಿ ಭೇದ ಏನಿಲ್ಲ ಅಂತೇಳಿ ಇವರೇನು ಅರ್ಥ ಮಾಡ್ಕೊಂಡ್ಬಿಟ್ರು? ಜೀವೇಶ್ವರ ಭೇದವೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಹೇಳಿದ್ಯಾವುದೋ ತಿಳ್ಕೊಂಡಿದ್ಯಾವುದೋ. ವಿರೋಧ ಇತಿ ಸೂಚಿತಂ ಏವೇತಿ ನೇತರಃ ಇತ್ಯಾದಿರರ್ಥ. ಏವ ಶಬ್ದದಿಂದ ನೇತರಃ ಬಂದಿದೆ. ಅಸಂಭವಾತ್ ಅನವಸ್ಥಿತೇ ನೈತರಃ ಅಂತ ಸೂತ್ರ ಇದೆ. ಅದಕ್ಕೆಲ್ಲ ಅರ್ಥ ಬರ ಹೇಳಿದೆ. ಹೌದು, ಪಂಚಮಹಾವಾಕ್ಯ ಇದ್ದ ಪಂಚಮಹಾವಾಕ್ಯ. ಅದರ ನಂಪರ ಅವ್ರ ಪರ ಇಲ್ಲ. ಇತ್ಯಾದಿರರ್ಥ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿಗಳು. ಸೊ ಪೂರ್ಣಾನಂದ ಅನ್ನೋ ಮಾತಿನಲ್ಲಿ ಆಚಾರ್ಯರು ಪೂರ್ಣಾನಂದ ಪರಮಾತ್ಮನ ಅವಯವಕ್ಕೂ ಭೇದ ಇಲ್ಲ ಎಂಬುದನ್ನು ನೇಹನಾಸಿಂತ ಶ್ರುತಿಯಲ್ಲೇ ಬಂದಿರೋ ವಿಚಾರ ಎಂಬುದನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಅತ್ರ ಪೂರ್ಣಾನಂದ ಇತ್ಯುಕ್ತ್ಯ ಪ್ರಾಚುರ್ಯಾದಿ ಸೂತ್ರೋಕ್ತೋ ಮಯತಃ ಪ್ರಾಚುರ್ಯಾರ್ಥೋ ದರ್ಶಿತಃ. ಪೂರ್ಣಾನಂದ ಪದದಿಂದ ಆಚಾರ್ಯ ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾ ಇದ್ದಾರೆ. ಏನು ವಿಶೇಷಾಂಶ? ಆನಂದಮಯ ಅಂತಿದೆ, ಅನ್ನಮಯ ಅಂತಿದೆ. ಅಲ್ಲಿ ಪ್ರಾಚುರ್ಯ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ನಮಗೆ? ಪ್ರಾಚುರ್ಯ ಶಬ್ದಕ್ಕೆ ಪೂರ್ಣತ್ವ ಬರೋದಿಲ್ಲ, ಹೆಚ್ಚು ಅಂತ ಬರುತ್ತೆ ಅಷ್ಟೇ ಹೊರತು ಪೂರ್ಣ ಅಂತ ಬರೋದಿಲ್ಲ. ಅರ್ಥ ಆಯ್ತಾ? ನೀವು ಹೇಳ್ತೀರಿ ಪೂರ್ಣ ಅಂತಂದ್ರೆ ಅದು ಅವಾಗ ಅರ್ಥ ಮಾಡಿ ಏನಾಗುತ್ತಾಗ ಪರಮಾತ್ಮನಲ್ಲಿ ಆನಂದ ಹೆಚ್ಚಿದೆ ಅಂತ ಆಯ್ತೆ ಹೊರತು ನಮ್ಮಲ್ಲಿ ಆನಂದ ನಮಗಿಂತ ಜಾಸ್ತಿ ಇದೆ ಅಂತ ಆಯ್ತು. ಅಷ್ಟು ಪೂರ್ಣ ಅಂತ ಅರ್ಥ ಬರುತ್ತಾ ಅಂತ ಕೇಳಿ ಬರುತ್ತೆ ಅಂತ ಹೇಳ್ತಾರೆ. ಪ್ರಾಚುರ್ಯ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಹೇಗೆ ಬಂತು ಅನ್ನೋ ವಾದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದು. ಪರಮಾತ್ಮ ಉದಾಹರಣೆಗೆ ಅನ್ನ ಪ್ರಚುರ, ಎಲ್ಲ ಸಿಹಿಮಯ. ಊಟಕ್ಕೆ ಹೋಗಿದ್ದ, ಏನ್ರಿ ಎಲ್ಲ ಸಿಹಿಮಯ ಅಂತ ಹೇಳ್ಬಿಟ್ಟು ಬರೀ ಸ್ವೀಟು. ಬರೀ ಸ್ವೀಟ್ ಅಲ್ಲ, ಅಲ್ಲಿ ಯಾಕೆ ಬೇರೆ ಇದೆ, ಸ್ವೀಟ್ ಜಾಸ್ತಿ ಇದೆ ಅಷ್ಟೇ. ಅದಕ್ಕೇನಂದ? ಬರೀ ಸ್ವೀಟ್ ಅಂತ. ಆ್ಯಕ್ಚುಲಿ ಬೇರೆ ಇದೆ, ಸ್ವೀಟ್ ಜಾಸ್ತಿ ಇದೆ. ಪರಮಾತ್ಮನಲ್ಲಿ ದೋಷನೂ ಇದೆ, ಸ್ವಲ್ಪ ಆನಂದ ಜಾಸ್ತಿ ಇದೆ ಅಂತ ಅರ್ಥ ಆಗಿಬಿಡುತ್ತೆ. ಆ ಅರ್ಥ ಮಾಡ್ಕೊಂಡ್ಬಿಟ್ರೆ. ಸೊ ಪ್ರಾಚುರ್ಯ ಶಬ್ದಕ್ಕೆ ಇಲ್ಲಿ ಹೆಚ್ಚು ಅಂತ ಅರ್ಥ ಅಲ್ಲ. ಏನಂತ ಅರ್ಥ? ಪೂರ್ಣ ಅಂತ ಅರ್ಥ. ಅದಕ್ಕೆ ಪೂರ್ಣಾನಂದ ಅಂತ ಆಚಾರ್ಯ ಪದ ಉಪಯೋಗಿಸಿದ್ರು. ಪ್ರಚುರಾನಂದ ಅಂತ ಹೇಳಿಲ್ಲ, ಮತ್ತೆ ಡೌಟ್ ಬರ್ತಿತ್ತು. ಪೂರ್ಣಾನಂದ ಅಂದ್ರೆ ಏನಾಯ್ತು ಈಗ? ಅಂದರೆ ಇಲ್ಲಿ ಹೇಳ್ತಾರೆ, ಎಲ್ಲ ಇಲ್ಲೇ ಹೇಳ್ತಾರೆ. ಈಗ ಹೇಗೆ ಬರುತ್ತೆ ಮತ್ತೆ ತಿಳಿಸ್ಕೊಡ್ತಾರೆ. ಸೂತ್ರೋಕ್ತೋ ಮಯತಃ ಪ್ರಾಚುರ್ಯಾರ್ಥೋ ದರ್ಶಿತಃ. ಒಟ್ಟು ಮೊದಲನೇ ಪ್ರಶ್ನೆ ಏನು ಉತ್ತರ ಬಂತು ಅಂದರೆ ಮೂರರ್ಥದಲ್ಲಿ ವಿಕಾರಾರ್ಥನೂ ತಗೋಬಾರ್ದು, ಆಮೇಲೆ ತಾದಾತ್ಮ್ಯಾರ್ಥನೂ ತಗೊಳ್ಬಾರ್ದು. ಏನು ತಗೊಳ್ಬೇಕಿಲ್ಲಿ? ಪ್ರಾಚುರ್ಯಾರ್ಥ ತಗೋಬಾರ್ದು. ಪ್ರಾಚುರ್ಯಾರ್ಥ ನನ್ನ ಮಾತ್ರಕ್ಕೇನೆ ಹೆಚ್ಚು ಅಂತ ಅರ್ಥ ತಗೋಬಾರ್ದು, ಪೂರ್ಣ ಅಂತ ತಗೋಬಾರ್ದು. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಇದೆ. ತತ್ರ ಮಯಟ್ ಅಂದರೆ ಆನಂದಮಯ. ಮಯ ಅನ್ನೋದನ್ನು ಮಯಟ್ ಪ್ರತ್ಯಯ ಅಂತ ಕರೀತಾರೆ. ಅಫಿಕ್ಸ್ ಪ್ರಿಫಿಕ್ಸ್ ಅಂತೀವಲ್ಲ, ಅಫಿಕ್ಸ್ ಅಂತ ಕರಿಬೇಕಾದ್ರೆ ಈ ಅರ್ಥ ಉಪಯೋಗಿಸ್ಬೇಕಾದ್ರೆ ಪ್ರಿಫಿಕ್ಸು ಅಫಿಕ್ಸ್ ಮುಂದೆ ಸೇರಿಸಿದ್ರೆ ಸಫಿಕ್ಸ್, ಹಿಂದೆ ಸೇರಿಸಿದ್ರೆ ಪ್ರಿಫಿಕ್ಸು. ಸಫಿಕ್ಸ್ ಏನಂತಿದೆ? ಆನಂದಮಯ ಅಂತಿದೆ. ಪ್ರಿಫಿಕ್ಸ್ ಪ್ರಿ ಮೊದಲನೇದು. ಇದು ಸಫಿಕ್ಸ್ ಹೀಗಿದೆಯಲ್ಲ, ಏನು ಮಾಡಬೇಕು ಅಂದರೆ ಸಫಿಕ್ಸ್ಗೆ ಅರ್ಥ ಇದು. ಆನಂದ ಶಬ್ದದ ವಿವಾದ ಇಲ್ಲ, ಮಯ ಶಬ್ದದ ಬಗ್ಗೆ ವಿವಾದ ಇರೋದು. ತತ್ರ ವ್ಯಾಖ್ಯೇಯ ಪದ ಅನುರೋಧೇನ ಆನಂದಪೂರ್ಣ ಇತಿ ವಾಚ್ಯೇಪಿ ಏವ ಮುಕ್ತಿ ಪ್ರಾಚುರ್ಯಸ್ಯ ವಿಶೇಷ್ಯತ್ವೇ ವಿರೋಧಿಲೇಶ ಧೀಸತ್ವೇಪಿ ನ ವಿಶೇಷಣತ್ವ ಇತಿ ಪರೈರಭ್ಯುಪೇತತ್ವಾತ್ ವಿಷ್ಣೋ ಆನಂದ ಪ್ರಾಚುರ್ಯೇ ಬ್ರಾಹ್ಮಣ ಪ್ರಚುರೋ ಗ್ರಾಮಃ ಇತ್ಯತ್ರ ಅಲ್ಪಶೂದ್ರಸತ್ವ ಪ್ರತೀತಿರಿವ ವಿಷ್ಣೋ ಆನಂದಲೇಶಧೀರಿತಿ ಸ್ಯಾದಿತಿ ಶಂಕಾನಿರಾಸಾಯ.
ದೃಷ್ಟಾಂತ ಕೂಡ ಕೊಟ್ಟರು. ಏನಂತ? ಬ್ರಾಹ್ಮಣ ಪ್ರಚುರೋ ಗ್ರಾಮ ಅಂತ ಹೆಸರು. ಇವರಲ್ಲಿ ಬ್ರಾಹ್ಮಣರು ತುಂಬಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ, ಬ್ರಾಹ್ಮಣರು ತುಂಬ್ಕೊಂಡ್ಬಿಟ್ಟಿದ್ದಾರೆ ಕಚೇರಿಯಲ್ಲಿ, ಇವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಿಲ್ಲ. ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಬೇರೆಯವರು ಇದ್ದಾರೆ ಅಂತ ಅರ್ಥ. ಬ್ರಾಹ್ಮಣರು ಹೆಚ್ಚಿದ್ದಾರೆ. ಬ್ರಾಹ್ಮಣ ಪ್ರಚುರ ಗ್ರಾಮ ಅಂದ್ರೇನು? ಬ್ರಾಹ್ಮಣರು ಹೆಚ್ಚಿರೋ ಊರು ಅಂತ ಅರ್ಥ. ಬ್ರಾಹ್ಮಣರು ಹೆಚ್ಚಿರೋ, ಮಾಧ್ವ ಹೆಚ್ಚಿರೋ ಊರು, ಬ್ರಾಹ್ಮಣರು ಹೆಚ್ಚಿರೋ ಊರು ಅಂತ ಕರೀತಾರಲ್ಲ, ಅಂದಾಗ ಹೆಚ್ಚೋದು ಎಲ್ಲ ಅವರೇ ಅಂತ ಅರ್ಥ ಆಗಲಿಲ್ಲ, ಹೆಚ್ಚವರಿದ್ದಾರೆ ಅಂತ ಅರ್ಥ. ಅದೇ ರೀತಿ ಆನಂದ ಹೆಚ್ಚಿದೆ, ಉಳಿದು ಸ್ವಲ್ಪ ಇದೆ ಅಂತ ಮಾಡೋ ಸಂಭವ ಇರ್ತಿತ್ತು. ಅಲ್ಲ ಅಂತ ಹೇಳೋದಕ್ಕೋಸ್ಕರ ಪೂರ್ಣ ಅಂತ ಹೇಳಿದರು. ಅದು ಹೇಗೆ ಅಂತ ಹೇಳ್ತಾರೆ, ತತ್ರ ವ್ಯಾಖ್ಯೇಯ ಪದ ಅನುರೋಧೇನ. ವ್ಯಾಖ್ಯೇಯ ಪದ ಯಾವುದು? ಆನಂದಮಯ. ಆನಂದಪೂರ್ಣ ಇತಿ ವಾಚ್ಯ. ಇದು ಆನಂದಮಯ ಅವರು ಹೇಳಿದ ಆಚಾರ್ಯ ಅರ್ಥ ವ್ಯಾಖ್ಯಾನ. ವ್ಯಾಖ್ಯೇಯ ಪದ ಆನಂದಮಯ ಅಂತಿರೋದು. ಯುಕ್ತಿ ಪ್ರಾಚುರ್ಯಸ್ಯ ವಿಶೇಷ್ಯತ್ವೇ ವಿರೋಧಿ ದೀಸತ್ವೇಪಿ ನ ವಿಶೇಷಣತ್ವಂ ಇತಿ ನ ವಿಶೇಷಣತ್ವೇ ಇತಿ ಪರೈರಭ್ಯುಪೇತತ್ವ. ಆಗ ಸ್ವಲ್ಪ ವಿರೋಧ ಇದ್ದರೂ ಕೂಡ ಕಥೆ ಮುಗೀತು. ಪರಮಾತ್ಮ ಭಾರಿ ಆನಂದ ಇದೆ, 99.9999 ಹೇಳ್ಕೊಂಡು ಹೋಗ್ರಿ. .0.001 ಬಂದ್ರು ಏನಾಯ್ತು ಅಲ್ಲಿಗೆ? ದೇವರ ಗತಿ ಮುಗಿದೋಯ್ತು ಕತೆ. ಅದು ಪ್ರಾಚುರ್ಯ ಅಂದರೆ ಬರೀ 60% ಪ್ರಾಚುರ್ಯ ಅಲ್ಲ, 99.99 ಪ್ರಾಚುರ್ಯ ಇದ್ರೂ ಕೂಡ ಏನಾಗಲಿಲ್ಲ ದೇವರಿಗೆ ದುಃಖ. ಅದಕ್ಕೆ ರಾಮಾವತಾರದ ಸ್ವಲ್ಪ ಹತ್ತ, ಅದು ಅದರ ಲೇಷ ಇತ್ತಲ್ಲ, ಸ್ವಲ್ಪ ಹತ್ತ, ಕೃಷ್ಣನ ಸ್ವಲ್ಪ ಹತ್ತ ಸೇರಿಸ್ಬಿಡ್ಬೋದಲ್ಲ, ಹಾಗೆ ಸೇರಿಸಬಾರದು. ಏನಂತ ಹೇಳಬೇಕು? ದೇವರು ಪೂರ್ಣ 100%, ದೋಷದ ಹೆಸರು ಕೂಡ ಇಲ್ಲ. ಈ ಚಂದ್ರ ಪೂರ್ಣಚಂದ್ರ ಅಂತ ಕರೆದ್ರೂ ಕೂಡ ಕಲೆ ಇದೆ, ಒಂದು ಪೂರ್ಣ ಅಲ್ಲ ಆ್ಯಕ್ಚುಲಿ. ಬಟ್ ಏನು ಮಾಡ್ತೀವಿ, ಒಂದನ್ನು ಇಗ್ನೋರ್ ಮಾಡಿಬಿಟ್ಟು ಕರಿತೇವೆ ನಾವು. ಇಗ್ನೋರ್ ಮಾಡಿಬಿಟ್ಟು ಪೂರ್ಣಚಂದ್ರ ಅಂತ ಕರೆದ್ಬಿಡ್ತಾರೆ. ಆದರೆ ದೇವ್ರನ್ನ ಹಾಕಿ ಕರಿಬಾರ್ದು. ಸೊ ದೋಷ ಇವೆ, ಇಗ್ನೋರ್ ಮಾಡಿ ಹೇಳ್ತಾ ಇದ್ದೀವಿ ಅಂತ ಹೇಳಬಾರ್ದು. ದೋಷ ಇಲ್ಲೇ ಇಲ್ಲ, ಅರ್ಥ ಬರಬೇಕು. ಅದಕ್ಕಾಗಿ ಪೂರ್ಣಾನಂದ ಅಂತ ಹೇಳಿದ್ರಿಂದ ದೋಷಕ್ಕೆ ಅವಕಾಶ ಇಲ್ಲ. ಹೆಚ್ಚಾಗಿದೆ ಬೇರೆ, ತುಂಬಿದೆ ಬೇರೆ. ತುಂಬಿದೆ ಅಂದರೆ ಏನಾಗ? ತುಂಬಿದೆ ಅಂದರೆ ನಿನ್ನೊಂದು ಜಾಗ ಇಲ್ಲ, ಹೆಚ್ಚಿದೆ ಸ್ವಲ್ಪ ಜಾಗ ಇದೆ ಅಂತ. ಅದಕ್ಕೆ ವಿರೋಧಿ ಲೇಷ ಕೂಡ ಇರಬಾರ್ದು. ಇದು ವಿಷ್ಣುವರ ಆನಂದ ಪ್ರಾಚುರ್ಯ ಬ್ರಾಹ್ಮಣ ಪ್ರಚುರೋ ಗ್ರಾಮ ಇತ್ತಿ ಬರೀ ಆನಂದ ಪ್ರಾಚುರ್ಯ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಅರ್ಥ ಬಂದು ಇತ್ಯತ್ರ ಅಲ್ಪಶೂದ್ರ ಸತ್ವ ಪ್ರತೀತಿರಿವ. ಬ್ರಾಹ್ಮಣ ಪ್ರಚುರೋ ಗ್ರಾಮ ಅಂತ ಹೇಳಿದಾಗ ಸ್ವಲ್ಪ ಶೂದ್ರರಿದ್ದಾರೆ ಎಂಬ ಅರ್ಥ ಹೇಗೆ ಬರ್ತಾ ಇತ್ತೋ ಆ ರೀತಿ ಬರಬಾರದು ಅಂತ ಹೇಳಿ ಪ್ರಾಚುರ್ಯ ಎಂಬ ಪದ ಪೂರ್ಣ ಅಂತ ಅರ್ಥನೇ ಆಚಾರ್ಯ ಹೇಳಿದರು. ವಿಷ್ಣು ಆನಂದ ಲೇಷಧೀರಪಿ ಆನಂದಾದಿ ಅನಾನಂದ ಲೇಷಧೀ ಅಂದರೆ ಆನಂದ ಹೆಚ್ಚಿದೆ, ಅನಾನಂದ ಲೇಷ ಇದೆ ಅನ್ನೋ ಬುದ್ಧಿ ಬರ್ತಾ ಇತ್ತು. ಅದಕ್ಕೋಸ್ಕರ ಶಂಕಾ ನಿರಾಸಾಯ ಪೂರ್ಣಾನಂದ ಅಂತ ಹೇಳಿದರು. ತನ್ನಿರಾಸ ಪ್ರಕಾರಶ್ಚ ಯಥಾ ವಿಶೇಷಣತ್ವೇ ವಿರೋಧಿ ಪ್ರಸಕ್ತಿರ್ನಾಸ್ತಿ ತಥಾ ವಿಶೇಷ್ಯತ್ವೇಪಿ ನಕ್ಷತ್ರಾದಿಸ್ಥ ತೇಜೋಲ್ಪತ್ವಾಪೇಕ್ಷೆಯ ಪ್ರಕಾಶ ಪ್ರಕರೋ ರವಿರಿತಿವತ್ ಜೀವಗತ ಸುಖಾಲ್ಪತ್ವಾಪೇಕ್ಷೆಯ ಆನಂದ ಪ್ರಚುರ ಇತ್ಯುಕ್ತೇರಪಿ ದೋಷ ಭಾವಾದಿತಿ. ಬರೀ ತಪ್ಪುಗಳು ಸಿಕ್ಕಾಬಟ್ಟೆ ತಪ್ಪು ಪ್ರಿಂಟ್ ಮಾಡಿಸ್ತಾರೆ. ಸೇರುತ್ತೆ ನೋಡಿ. ತತ್ಪ್ರಕಾರಶ್ಚ ಅಲ್ಲಿ ತಕ್ಷಣ ಸ್ಪೇಸ್ ಕೊಡಬೇಕು. ಚಯತ ಓದ್ಕೋಬಾರ್ದು. ತತ್ಪ್ರಕಾರ ಚಯತ ಅಂತ ಓದ್ಕೊಂಡ್ಬಿಟ್ರೆ ಪದೀತಿ ಆಗುತ್ತೆ. ತತ್ಪ್ರಕಾರಶ್ಚ ಯಥಾ ತತ್ಪ್ರಕಾರ ಚ ಯಥಾ ವಿಶೇಷಣತ್ವೇ ವಿರೋಧಿ ಪ್ರಸಕ್ತಿರ್ನಾಸ್ತಿ ತಥಾ ವಿಶೇಷ್ಯತ್ವೇಪಿ ಅಲ್ಲಿ ವಿರೋಧ ಇಲ್ಲ. ಹೇಗೆ? ನಕ್ಷತ್ರಾದಿಸ್ಥ ತೇಜೋ ಅಲ್ಪತ್ವಾಪೇಕ್ಷೆಯ ಪ್ರಕಾಶ ಪ್ರಚುರೋ ರವಿಹಿ. ಇವು ದೃಷ್ಟಾಂತ ಕೊಟ್ರಿ. ಪೂರ್ಣಾರ್ಥ ಎಲ್ಲಿ ಬರುತ್ತೆ ನೋಡಿ ಅಂತ ಕೊಟ್ರಿ. ಎಲ್ಲಿ ಬಂದಿದೆ? ಆಕಾಶ ತೋರಿಸಿದರು. ಪ್ರಕಾಶ ಪ್ರಚುರ ಪ್ರಚುರ ಪ್ರಕಾಶ ರವಿಹಿ, ಪ್ರಚುರ ಪ್ರಕಾಶ ಸೂರ್ಯ. ಸೂರ್ಯನ ಪ್ರಕಾಶ ಎಷ್ಟು ಅಂದರೆ ಹೆಚ್ಚು. ಇದು ಹೆಚ್ಚು ಅಂತ ಅನಿಸ್ತು, ಬಟ್ ಅಲ್ಲಿ ಹೇಳ್ತಿರ್ಬೇಕಾದ್ರೆ ಏನು ಮಾಡಿದ್ದಾರೆ ಈಗ? ನಕ್ಷತ್ರಾದಿಸ್ಥ ತೇಜೋ ಅಲ್ಪತ್ವಾಪೇಕ್ಷೆಯ, ನಕ್ಷತ್ರಾದಿಗಳಲ್ಲಿ ತೇಜಸ್ಸಿದೆಯಲ್ಲ ತೋರಿಸ್ಬೇಕಾಗಿದೆ ಈಗ. ಆದರೆ ಸೂರ್ಯನ ಕಾಂತಿ ಎಷ್ಟು ಅಂದರೆ ಭಾರಿ ಹೆಚ್ಚು. ಇಲ್ಲಿ ಹೇಳೋದು ಯಾತಕ್ಕೋಸ್ಕರ? ನಕ್ಷತ್ರಾದಿಗಳಿಂದ ಸೂರ್ಯ ಏನು ಕಾಣಿಸ್ಬೇಕು ನಮಗೀಗ? ವಿಲಕ್ಷಣ ಕಾಣಿಸ್ಬೇಕು. ಅದಕ್ಕೋಸ್ಕರ ಹೇಳಿದ್ದೆ ಹೊರತು ಅಲ್ಲಿ ಪ್ರಚುರತ್ವ ಅನ್ನೋದು ಸೂರ್ಯನಿಗೆ ಸ್ವಲ್ಪ ಕತ್ಲೆ ಅಂತ ಅರ್ಥ ಕೊಡುತ್ತಾ? ಪ್ರಚುರ ಪ್ರಕಾಶ ರವಿ ಅಂತ ಹೇಳಿ ಎರಡು ಕೆಲಸ ಮಾಡುತ್ತೆ. ಒಂದು ಕೆಲಸ ಏನು? ಅಲ್ಪ ಪ್ರಕಾಶ ಇರತಕ್ಕಂಥ ನಕ್ಷತ್ರಾದಿಗಳಿಗಿಂತ ಸೂರ್ಯ ಬೇರೆ ಒಂದರ್ಥ. ಅಲ್ಪ ಪ್ರಕಾಶದಿಂದ ಕೂಡಿರತಕ್ಕಂತಹ ನಕ್ಷತ್ರ ಚಂದ್ರಾದಿಗಳಿಗಿಂತ ಸೂರ್ಯ ಭಿನ್ನ ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಅರ್ಥ ಏನು ಕೊಡ್ತು? ಪೂರ್ಣ ಪ್ರಕಾಶನೂ ಕೊಡುತ್ತೆ. ಪ್ರಚುರತ್ವ ಯಾತಕ್ಕೆ ಉಪಯೋಗ ಬಂತು ಅಂದರೆ ನಕ್ಷತ್ರಾದಿಗಳಿಗೆ ಹೋಲಿಸಿದಾಗ ಸೂರ್ಯನ ಪ್ರಕಾಶ ಎಷ್ಟಿದೆ? ತುಂಬ ಜಾಸ್ತಿ ಇದೆ ಅನ್ನೋ ಅರ್ಥ ಕೊಡುತ್ತೆ. ಅಷ್ಟಕ್ಕೆ ಅರ್ಥ ಲಿಮಿಟ್ ಆಗಲಿಲ್ಲ ಅರ್ಥ ಅದು. ಇವತ್ತು ಯಾರಾದರೂ ಕೂಡ ಪ್ರಚುರ ಪ್ರಕಾಶ ಸೂರ್ಯ ಅಂತ ಕರೆದಾಗ ಸೂರ್ಯನಲ್ಲಿ ಹೆಚ್ಚು ಪ್ರಕಾಶ ಇದೆ, ಸ್ವಲ್ಪ ಕತ್ಲಿದೆ ಅಂತ ಅರ್ಥ ಮಾಡ್ಕೋತಾರ? ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಸೂರ್ಯ ಎಂಥವನು?
ನಮಗಿರೋದು ಕೋಟ್ಯಂತರ ಮೈಲು ದೂರ ಇದ್ದೇ ನಮಗೆ ಕತ್ಲು ಕಾಣೋಕ್ಕೆ ಸಾಧ್ಯ ಇಲ್ಲ. ಇನ್ನು ಹತ್ರ ಹೋದರೆ ಹೋಲಕ್ಕೆ ಆಗೋದಿಲ್ಲ. ಫಸ್ಟ್ ಅರ್ಥ ಆಯ್ತಾ? ಈಗ ಅದರ ಅರ್ಥ ಏನಾಗ ಪ್ರಚುರ ಪ್ರಕಾಶ ರವಿ ಅಂತ ಹೇಳಬೇಕಾದ್ರೆ ಸೂರ್ಯ ಬರೀ ಹೆಚ್ಚು ಪ್ರಕಾಶವನು ಅಂತ ಅರ್ಥ ಅಲ್ಲ, ಸ್ವಲ್ಪವೂ ಕತ್ತಲೆ ಇಲ್ಲದವನು ಅರ್ಥನೂ ಬರುತ್ತಾಗ. ಸೊ ಪೂರ್ಣ ಅಂತಾನೆ ಅರ್ಥ ಬರುತ್ತೆ. ದೃಷ್ಟಾಂತದಲ್ಲಿ ಹಾಗಿದೆ. 2 ಎಕ್ಸಾಂಪಲ್ ಇದೆ. ಈಗ ಬ್ರಾಹ್ಮಣ ಪ್ರಚುರೋ ಗ್ರಾಮ ಬೇರೆ, ಪ್ರಕಾಶ ರವಿ ಬೇರೆ. ಅಲ್ಲಿ ಅರ್ಥ ಹೇಳ್ಬೇಕಾದ್ರೆ ಏನು ಮಾಡ್ಬೇಕಲ್ಲಿ? ಸ್ವಲ್ಪ ಶುದ್ಧ ಅಬ್ರಾಹ್ಮಣರು ಇದ್ದಾರೆ ಅಂತ ಅರ್ಥ ಮಾಡಬೇಕು. ಇಲ್ಲಿ ಅರ್ಥ ಮಾಡಬೇಕಾದ್ರೆ ಸ್ವಲ್ಪ ದೋಷವೂ ಇಲ್ಲ ಅಂತ ಅರ್ಥ ಮಾಡಬೇಕು. ಎರಡು ಉಪಯೋಗನೇ 2 ವಿಷಯದಲ್ಲಿ ಕೂಡ ಇದೆ. ಈ 2ನೇ ವಿಷಯದಲ್ಲಿ 2 ಪರ್ಪಸ್ ಸರ್ವಾಗುತ್ತೆ. ಒಂದು ವೈಲಕ್ಷಣ್ಯ, ಒಂದು ಇನ್ನೊಂದು ಪೂರ್ಣತ್ವ, 2 ಇದೆ. ಅಲ್ಲಿ ಅರ್ಥ ತಗೊಂಡಾಗ ಪೂರ್ಣ ಆನಂದ ಅಂತ ಅರ್ಥ ಬರುತ್ತೆ ಅಂತ ತಿಳಿಸಿ. ಯಾಕೆ ಮಯಟ್ ಶಬ್ದಕ್ಕೆ ಇರೋದು 3 ಅರ್ಥ. 3 ಅರ್ಥದಲ್ಲಿ ವಿಕಾರಾರ್ಥ ರೂಲ್ಡ್ ಔಟ್, ತಾದಾತ್ಮ್ಯಾರ್ಥ ಸಾಧ್ಯ ಇಲ್ಲ. ಅದಕ್ಕೆ ಯಾವ ಅರ್ಥ ಹೇಳಬೇಕೀಗ? ಪ್ರಾಚುರ್ಯಾರ್ಥ. ಪ್ರಾಚುರ್ಯಾರ್ಥದಲ್ಲೂ ಕೂಡ ಬರೀ ಪ್ರಚುರ ಅಂತ ಅರ್ಥ ಮಾಡಿದ್ರೆ ಸಾಲದು, ಅದು ಪೂರ್ಣ ಅಂತಲೇ ಅರ್ಥ ಮಾಡಬೇಕು. ಅವಾಗ ಏನಾಯ್ತು ಅಲ್ಲಿಗೆ? ಆಗ ಪೂರ್ಣಾನಂದ ಅಂತ ಅರ್ಥ ಬರುತ್ತೆ. ಇಷ್ಟೆಲ್ಲ ಜಿಜ್ಞಾಸೆ ಮಾಡೋದಕ್ಕೆ ಪೂರ್ಣ ಒಂದೇ ಪದ ಇದೆ. ಇಷ್ಟೆಲ್ಲ ಎಲ್ಲಿ ಮಾಡಿ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಭಾಷೆ ಅನುವ್ಯಾಖ್ಯಾನ ಮಾಡಿರೋದ್ರಿಂದ ಎಂಟೈರ್ ಸಮ್ಮರಿ ಬರೋಕ್ಕೋಸ್ಕರ ಪೂರ್ಣಾನಂದ ಅಂತ ಕರೆದಿದ್ದಾರೆ. ದೋಷ ಭಾವಾದಿತಿ ಆನಂದ ಪ್ರಚುರ, ಆನಂದ ಪ್ರಚುರಾಜಿಕೊಟ್ಟು ಪೂರ್ಣಾನಂದ ಅಂತ ಅರ್ಥ. ಹೆಚ್ಚಾನಂದ ಅಂತ ಮಾಡಬಾರ್ದು, ಪೂರ್ಣಾನಂದ ಅಂತ ಮಾಡೋದು. ಸೂರ್ಯನ ದೃಷ್ಟಾಂತ ಇದೆ ನಿಮಗೆ. ಸೂರ್ಯನ ದೃಷ್ಟಾಂತ ಪ್ರಚುರ ಪ್ರಕಾಶ ಅಂತ ಕರೆದ್ರೆ ಸ್ವಲ್ಪ ಕತ್ತೆ ಇದೆ ಅಂತ ಅರ್ಥ ಮಾಡ್ತೀರಾ? ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮನ ಆನಂದ ಪ್ರಾಚುರ್ಯ ಇದೆ ಅಂದರೆ ಯಾತಕ್ಕೆ ಅರ್ಥ ಆಗಲಿಕ್ಕೆ ಹೇಳಿದ್ರು ಅಂದರೆ ಜೀವಗತ ಸುಖಾಲ್ಪತ್ವ ಅಪೇಕ್ಷೆಯ. ಜೀವಗತ ಸುಖಾಲ್ಪತ್ವ ಅಪೇಕ್ಷೆಯ. ನಮ್ಮಲ್ಲಿ ಏನಿದೆ? ತುಂಬ ಕಡಿಮೆ ಸುಖ ಇದೆ. ದೇವರಲ್ಲಿ ಏನಿದೆ? ಹೆಚ್ಚಿದೆ. ಅದೇ ಹೆಚ್ಚಿದೆ ಅಂತ ಹೇಳೋ ಕಾರಣ ವೈಲಕ್ಷಣ್ಯ ಹೇಳೋದಕ್ಕೋಸ್ಕರ, ಜೀವೇಶ್ವರ ಭೇದ ಹೇಳೋದಕ್ಕೆ ಹೊರತು ಪರಮಾತ್ಮನಲ್ಲಿ ದೋಷ ಇದೆ ಅಂತ ಅರ್ಥ ಬರಲಿಕ್ಕಲ್ಲ. ಅದು ದೃಷ್ಟಾಂತ ಸೂರ್ಯ. ಸೂರ್ಯನಲ್ಲಿ ಹೆಚ್ಚು ಪ್ರಕಾಶ ಅನ್ನೋ ಮಾತಿನಲ್ಲಿ ಸ್ವಲ್ಪ ಕತ್ಲೇನ ಅರ್ಥ ಹೇಗೆ ಬರೋದಿಲ್ವೋ, ಪೂರ್ಣ ಪ್ರಕಾಶ ಅಂತ ಅರ್ಥ ಹೇಗೆ ಬರುತ್ತೆ, ಇಲ್ಲಿ ಹಾಗೆ ಬರುತ್ತೆ. ಯಾರ ಬಗ್ಗೆ ಮಾತಾಡ್ತೇವೆ ಭಾಳ ಇಂಪಾರ್ಟೆಂಟ್. ಸೂರ್ಯನ ಬಗ್ಗೆ ಮಾತಾಡಿದಾಗ ಏನಂತ ಅರ್ಥ? ಪೂರ್ಣ ಅಂತಲೇ ತಗೋಬೇಕು. ಬೇರೆಯವ್ರ ಬಗ್ಗೆ ತಗೊಂಡಾಗ ಏನು ಮಾಡಬೇಕಲ್ಲಿ? ಉದಾಹರಣೆಗೆ ರಾತ್ರಿ ತೋರಿಸ್ತಾ ಇದ್ದಾನೆ, ಪ್ರಚುರ ಪ್ರಕಾಶ ಚಂದ್ರ ಅಂತ ಹೇಳಿದ. ಪ್ರಚುರ ಪ್ರಕಾಶ ಚಂದ್ರ ಅಂತ ಹೇಳಿದಾಗ ನಕ್ಷತ್ರಗಳಿಂದ ಚಂದ್ರನ ಬೆಳಕು ಜಾಸ್ತಿ ಅಂತ ಆಯ್ತೆ ಹೊರತು ಚಂದ್ರನಲ್ಲಿ ಕಪ್ಪಿಲ್ಲ ಅಂತ ಅರ್ಥ ಬರಲಿಲ್ಲ. ಚಂದ್ರನಲ್ಲಿ ಕಪ್ಪಿದೆ. ಪ್ರಚುರ ಅಂತ ಹೇಳ್ಬೇಕಾದ್ರೆ ಅಲ್ಲಿ 100% ಆಗಲಿಲ್ಲ. ಆದರೆ ಪ್ರಚುರ ಪ್ರಕಾಶ ರವಿ ಅಂತ ಹೇಳಿದಾಗ ಏನಾಯಿತು? 100% ಆಯಿತು. 2 ದೃಷ್ಟಾಂತ ಇದೆ ಈಗ. ಒಂದು ದೃಷ್ಟಾಂತ ಬ್ರಾಹ್ಮಣ ಪ್ರಚುರೋ ಗ್ರಾಮ, 2ನೇ ದೃಷ್ಟಾಂತ ಪ್ರಕೃಷ್ಟ ಪ್ರಕಾಶ ಚಂದ್ರ, 3ನೇದು ಪ್ರಕೃಷ್ಟ ಪ್ರಕಾಶ ರವಿ. ಮೊದಲನೇದರಲ್ಲಿ ಬ್ರಾಹ್ಮಣರು ಸ್ವಲ್ಪ ಸುಮಾರಾಗಿದ್ದಾರೆ, ಇವರು ಜಾಸ್ತಿ ಇದ್ದಾರೆ. ಆಮೇಲೆ ಇದನ್ನು ತಗೊಂಡಾಗ ಚಂದ್ರನಲ್ಲಿ ಕಪ್ಪಿದ್ರೂ ಕೂಡ ನಕ್ಷತ್ರಾದಿಗಳು ಜಾಸ್ತಿ ಇದೆ. ಸೂರ್ಯನ ತಗೊಂಡಾಗ ಪೂರ್ಣ ಇದೆ. ಈ 3 ವ್ಯತ್ಯಾಸ ಇರೋದ್ರಿಂದ ಅದು 3ಕ್ಕೂ ಉಪಯೋಗಿಸೋದು ಏನಂತ ನಾವೀಗ? ಪ್ರಚುರ ಅನ್ನೋ ಪದನೇ. ಬ್ರಾಹ್ಮಣ ಪ್ರಚುರ, ಪ್ರಕೃಷ್ಟ ಪ್ರಕಾಶ ಚಂದ್ರ, ಪ್ರಕೃಷ್ಟ ಪ್ರಕಾಶ ರವಿ. ಅಲ್ಲಿ ಅರ್ಥ ವ್ಯತ್ಯಾಸ ಆಯ್ತಲ್ಲ. ಪರಮಾತ್ಮನ ಬಗ್ಗೆ ಹೇಳೋದಕ್ಕೆ ಹೊರಟಾಗ ಈ ಅರ್ಥನೇ ತಗೋಬೇಕು. ತಾದಾತ್ಮ್ಯ ತಗೊಳಕ್ ಕಾರಣ ಮುಂದೆ ಹೇಳ್ತಾರೆ. ಅದು ಇನ್ನು ಮುಗಿದಿಲ್ಲ, ಅದು ನಾಳೆ ಕಂಟಿನ್ಯೂ ಮಾಡಿ. ಓಂ ಜನ್ಮ ಅಪೇಕ್ಷೆಯ ಆನಂದ ಪ್ರಚುರ. ಹೌದು, ಎಷ್ಟು ಬರಲೇಬೇಕು. ಓಂ ಜನ್ಮ